we've been going through many of the women of the Bible. ನಾವು ಸತ್ಯವೇದದ ಅನೇಕ ಸ್ತ್ರೀಯರ ಕುರಿತಾಗಿ ನಾವು ಕಲಿಯುತ್ತಾ ಇದ್ದೇವೆ. Some are mentioned by name, some are not mentioned by name. ಕೆಲವರ ಹೆಸರುಗಳು ಅದು ನಮೂದಿಸಲ್ಪಟ್ಟಿವೆ, ಕೆಲವರ ಹೆಸರುಗಳು ಅದು ನಮೂದಿಸಲ್ಪಟ್ಟಿಲ್ಲ. From these characters we can learn a lot as learning and also as warning. ನಾವು ಈ ಸ್ತ್ರೀಯರ ಕುರಿತಾಗಿ ಕೆಲವು ಸಂಗತಿಗಳನ್ನು ಕಲಿಯುತ್ತೇವೆ, ಕೆಲವು ಸಂಗತಿಗಳಲ್ಲಿ ನಾವು ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ. If I spend time studying these, I am amazed at how God has used so many sisters, so many women in the Word of God. ದೇವರ ವಾಕ್ಯದಲ್ಲಿ ದೇವರು ಅನೇಕ ಹೆಂಗಸರನ್ನ ಹೇಗೆ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡಿದ್ದಾನೆ ಎಂಬುದನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ. Amazing role, responsibility God has given to you sisters. ಸಹೋದರಿಯರೇ, ದೇವರು ನಿಮಗೆ ಅದ್ಭುತವಾದಂತ ಪಾತ್ರವನ್ನ ವಹಿಸಿ ಆತನು ಕೊಟ್ಟಿದ್ದಾನೆ. We looked at Ruth as an amazing example of faith, and we saw Hannah as a praying woman who asked and received and given that gift back to God. ನಂಬಿಕೆಯಲ್ಲಿ ಪ್ರಬಲವಾದಂತ ಮಹಿಳೆಯಾದಂತ ರೂತಳ ಕುರಿತಾಗಿ ನಾವು ಕಲಿಯುತ್ತಾ ಬಂದೆವು. ಹಾಗೆಯೇ ಹನ್ನಳ ಕುರಿತಾಗಿ ನಾವು ಆಕೆಯ Hannah, a praying woman. ಒಬ್ಬ ಪ್ರಾರ್ಥನಾ ವೀರಳಾದಂತ ಹನ್ನಳ ಕುರಿತಾಗಿ ನಾವು ಕಲಿಯುತ್ತಾ ಬಂದೆವು. ಆಕೆಗೆ ಸಿಕ್ಕಿದಂತ ವರವನ್ನ ದೇವರಿಗೆ ಹೇಗೆ ಆಕೆ ಅರ್ಪಿಸಿದಳು ಎಂಬುದನ್ನು ಸಹ ನಾವು ನೋಡ್ತಾ ಬಂದೆವು. You sisters may not be preachers, don't worry about it. You can produce preachers. ಸಹೋದರಿಯರು, ನೀವು ಬೋಧಕರಾಗಿಲ್ಲದಿದ್ದರೂ ನೀವು ಯೋಚಿಸಬೇಕಾಗಿಲ್ಲ, ಒಳ್ಳೆ ಬೋಧಕರನ್ನ ನೀವು ಒದಗಿಸುವಂತವರಾಗಿರುತ್ತೀರಿ. So as a wife, as a mother, as a sister, you have tremendous responsibility. ಒಬ್ಬ ಪತ್ನಿಯಾಗಿ, ತಾಯಿಯಾಗಿ ಅಥವಾ ಸಹೋದರಿಯಾಗಿ ನಿಮಗೆ ಅದ್ಭುತವಾದಂತಹ ಒಂದು ಜವಾಬ್ದಾರಿಕೆ ನಿಮಗೆ ಕೊಡಲ್ಪಟ್ಟಿದೆ. Okay, today we will learn about two women from the Bible, 1 Samuel. ನಾವು ಈ ದಿನ ಇಬ್ಬರು ಮಹಿಳೆಯರ ಕುರಿತಾಗಿ ಮೊದಲನೇ ಸಮುವೇಲನ ಪುಸ್ತಕದಿಂದ ಸತ್ಯವೇದದಲ್ಲಿ ನಾವು ಕಲಿಯುವವರಿದ್ದೇವೆ. Okay, first woman is Michal or Michal. I don't know how you in Kannada. ಮೊದಲನೇ ಪತ್ನಿಯ ಮೊದಲನೇ ಹೆಂಗಸಿನ ಹೆಸರು ಮೀಕಲಳು ಎಂಬುದಾಗಿ. In 1 Samuel 14:49 we read about her first time. ಮೊದಲನೇ ಬಾರಿಗೆ ಸತ್ಯವೇದದಲ್ಲಿ ಮೊದಲನೇ ಸಮುವೇಲ 14:49 ಮೀಕಲಳ ಕುರಿತಾಗಿ ಬರೆಯಲ್ಪಟ್ಟಿದೆ. She is the youngest daughter of the first king of Israel, Saul. ಆಕೆಯು ಇಸ್ರಾಯೇಲರ ಮೊದಲನೇ ಅರಸನಾದಂತ ಸೌಲನ ಕಿರಿ ಮಗಳು. Okay, please read that, brother. 1 Samuel 14:49. Okay, brother. ಸೌಲನ ಗಂಡು ಮಕ್ಕಳು ಯೋನಾತಾನ್, ಇಶ್ವಿ, ಮಲ್ಕಿಶೂವ. ಅವನ ಹೆಣ್ಣು ಮಕ್ಕಳು ಮೇರಬ್, ಮೀಕಲ್ ಎಂಬುದಾಗಿ. Okay, in chapter 18 of 1 Samuel, Saul wanted to give Merab, the first daughter, to David as wife. ಮೊದಲನೇ ಸಮುವೇಲನ ಪುಸ್ತಕ 18ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಆ ಮೀಕಲಳ ಬದಲಾಗಿ ದಾವೀದನಿಗೆ ಸೌಲನು ಮೇರಬಳನ್ನ ವಿವಾಹವಾಗಿ ಕೊಡ್ಲಿಕ್ಕೆ ಆತನು ಇಷ್ಟಪಟ್ಟಿದ್ದನು. Yeah, actually the reason why Saul wanted to give his daughter to David is let him die by the hand of the Philistines. That was the reason. ಇದಕ್ಕೆ ಕಾರಣ ಯಾಕೆ ಸೌಲನು ತನ್ನ ಮಗಳನ್ನ ಆತನಿಗೆ ವಿವಾಹವಾಗ್ಲಿಕ್ಕೆ ಇಷ್ಟಪಟ್ಟ ಎಂಬುದಾಗಿ ಹೇಳಿದ್ರೆ ಅದರ ದೇಶದಿಂದ ಫಿಲಿಸ್ಟಿಯರು ಆತನನ್ನ ಕೊಲ್ಲಲಿ ಎಂಬುದಾಗಿ ಆಶೆಯೊಡನೆ. But then Saul gave Merab to someone else. ಆದರೆ ಆನಂತರವಾಗಿ ಮೇರಬಳನ್ನು ಸೌಲನು ಬೇರೆಯವನಿಗೆ ಮದುವೆ ಮಾಡಿಕೊಟ್ಟನು. But 1 Samuel 18:20, please read that. It says that Saul's daughter Michal,
she loved David. Please read 18:20. 1 ಸಮುವೇಲ 18:20. ಸೌಲನ ಮಗಳಾದ ಮೀಕಲಳು ದಾವೀದನನ್ನು ಪ್ರೀತಿಸಿದಳು. That's an interesting. The younger girl loved David. ಇಲ್ಲಿ ಕಿರಿ ಮಗಳು ಮೀಕಲಳು ದಾವೀದನನ್ನ ಪ್ರೀತಿಸುತ್ತಾ ಇದ್ದಳು. Now, before we come to chapter 18, there's a chapter 17. We know that. ಇಲ್ಲಿ 18ನೇ ಅಧ್ಯಾಯಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ 17ನೇ ಅಧ್ಯಾಯ ಇದೆ, ಇದು ನಮ್ಮೆಲ್ಲರಿಗೂ ಗೊತ್ತಿದೆ. You know what happened in chapter 17? David single-handedly, by the help of God, defeated the giant Goliath. 17ನೇ ಅಧ್ಯಾಯದಲ್ಲಿ ನಾವು ಕಲಿಯುವಾಗ ಏಕಾಂಗಿಯಾಗಿ ದಾವೀದನು ದೇವರ ಸಹಾಯದಿಂದ ದೈತ್ಯನಾದ ಗೊಲ್ಯಾತನನ್ನು ಆತನು ಕೊಂದು ಹಾಕಿದನು. After Saul was afraid, the all Israelites were afraid, but David, trusting God, defeated this giant. And when he came back, there was a woman of Israel singing. Chapter 18, verse 6 to 9. Please read that. ನಾವು ಇಲ್ಲಿ ನೋಡುವ ಪ್ರಕಾರವಾಗಿ ಇಸ್ರಾಯೇಲರು ಸೌಲನು ಎಲ್ಲರೂ ಹೆದರಿಕೊಂಡಿರುವಾಗ ದಾವೀದನು ದೇವರ ಮೇಲೆ ಭರವಸೆ ಇಟ್ಟು ಆತನು ಗೊಲ್ಯಾತನ ಜೊತೆಯಲ್ಲಿ ಹೋರಾಡಿ ಗೆದ್ದನು. ಮತ್ತು ಅಲ್ಲಿ ಹೆಣ್ಣು ಮಕ್ಕಳು ಅವರು ಹಾಡುತ್ತಾ, ಸ್ತ್ರೀಯರು ಹಾಡುವುದನ್ನು ಅಲ್ಲಿ ನೋಡ್ತೇವೆ. 18ನೇ ಅಧ್ಯಾಯ 6ನೇ ವಚನದಲ್ಲಿ 7ನೇ ವಚನ. ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡರು. ಅವರು ಪರಸ್ಪರವಾಗಿ ಸೌಲನು 1000 ಗಟ್ಟಳೆಯಾಗಿ ಕೊಂದನು, ದಾವೀದನು 10,000 ಗಟ್ಟಳೆಯಾಗಿ ಕೊಂದನು ಎಂದು ಹಾಡಿದರು. David had great fame and name when he defeated Goliath. ಗೊಲಿಯಾತನನ್ನ ಕೊಂದಾಗ ದಾವೀದನ ಹೆಸರು ಪ್ರಖ್ಯಾತಿಗೆ ಬಂದಿತ್ತು. When someone is having a great name or a fame, it is easy to love that person. ಯಾರಾದರೂ ಪ್ರಖ್ಯಾತಿ ಹೊಂದಿ ಅಥವಾ ಪ್ರಸಿದ್ಧರಾಗಿರುವುದಾದರೆ ಅವರನ್ನ ಇಷ್ಟಪಡುವಂತದ್ದು ಅದು ಸರ್ವೇ ಸಾಮಾನ್ಯವಾದಂತ ಸಂಗತಿ. You have to ask Michal why you love David, because he defeated. He is famous. He has a fame. That's why Michal loved David. ಮೀಕಲಳನ್ನ ಕೇಳುವುದಾದರೆ ನೀನು ಯಾಕೆ ದಾವೀದನನ್ನ ಪ್ರೀತಿಸಿದೆ ಎಂಬುದಾಗಿ ಕೇಳಿದರೆ ಆಕೆ ಹೇಳಬಹುದು, ಹೌದು ಆತನ ಹೆಸರು ಪ್ರಖ್ಯಾತಿ ಹೊಂದಿದೆ, ಆತನು ಇಷ್ಟು 1000 ಗಟ್ಟಲೆಯಾಗಿ ಆತನು ಕೊಂದಿದ್ದಾನೆ ಎಂಬುದಾಗಿ ಆಕೆ, ಆದುದರಿಂದ ನಾನು ಆತನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳಬಹುದು. Saul was happy that Michal loved David, so he said she will be a snare to him. ಅಲ್ಲಿ ಸೌಲನು ತನ್ನ ಮಗಳು ಮೀಕಲಳು ದಾವೀದನನ್ನ ಪ್ರೀತಿಸುವುದನ್ನ ತಿಳಿದಾಗ ಆತನಿಗೆ ಸಂತೋಷವಾಯಿತು. ಯಾಕೆಂಬುದಾಗಿ ಹೇಳಿದ್ರೆ ಅದು ಒಂದು ಉರುಲಾಗಿ ಇದೆ ಎಂಬುದಾಗಿ ಆತನು ಭಾವಿಸಿದನು. So I think Saul, the father, knew the character of Michal. ಹಾಗಾದ್ರೆ ಸೌಲನಿಗೆ ತನ್ನ ಸ್ವಂತ ಮಗಳು ಮೀಕಲಳ ಗುಣಲಕ್ಷಣ, ಆಕೆಯ ಗುಣಗಳು ಆತನಿಗೆ ಗೊತ್ತಿತ್ತು. Now Saul wanted a dowry. He said, I don't want any money dowry. I want you to kill 100 Philistines, bring their foreskins to me. That's like the dowry for David to get his daughter. ಸೌಲನು ತನ್ನ ಮಗಳಾದಂತ ಮೀಕಲಳನ್ನ ದಾವೀದನಿಗೆ ಕೊಡಬೇಕಾದ್ರೆ ಒಂದು ವರದಕ್ಷಿಣೆಯ ಅನ್ನುವಂತ ರೀತಿಯಲ್ಲಿ ಆತನು ಕೇಳಿಕೊಂಡದ್ದೇನೆಂದ್ರೆ, ನೀನು ಫಿಲಿಸ್ಟಿಯರ 100 ಮಂದಿ ಕೊಂದು ಅವರ ಮುಂದೋಗಲನ್ನ ನೀನು ತರಬೇಕು ಎಂಬುದಾಗಿ ಆತನು ಕೇಳುತ್ತಾನೆ. You know what David did? David took that as a challenge and he went and killed 200 people, more than double that Saul asked. So in other words, he gained Michal with a great cost, great price. ಅಲ್ಲಿ ಸೌಲನು ಏನು ಮಾಡಿದನು ಎಂಬುದಾಗಿ ಯೋಚಿಸುವಾಗ, ದಾವೀದನು ಏನು ಮಾಡಿದನು ಎಂಬುದಾಗಿ ಯೋಚಿಸುವಾಗ, ಸೌಲನು ಕೇಳಿದ 100 ಮಂದಿಗೆ ಬದಲಾಗಿ ಆತನದನ್ನು ಸವಾಲಾಗಿ ತೆಗೆದುಕೊಂಡು 200 ಮಂದಿಯನ್ನ ಕೊಂದು ಆತನ ಆಸೆಯನ್ನ ಆತನು ಈಡೇರಿಸುವುದನ್ನು ನೋಡ್ತೇವೆ. See, there's a big difference between David and Michal. ಅಲ್ಲಿ ನೋಡ್ರಿ, ದಾವೀದನಿಗೂ ಮೀಕಲಳಿಗೂ ಒಂದು ದೊಡ್ಡ ವ್ಯತ್ಯಾಸವಿದೆ. Read chapter 18, 22 and 23. 18ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಓದೋಣ. ಅವನು ತನ್ನ ಸೇವಕರಿಗೆ, ನೀವು ದಾವೀದನಿಗೆ ಗುಪ್ತವಾಗಿ
ಅರಸನು ನಿನಗೆ ಒಲಿಯುತ್ತಾನೆ, ಅವನ ಎಲ್ಲಾ ಸೇವಕರು ನಿನ್ನನ್ನು ಪ್ರೀತಿಸುತ್ತಾರೆ, ನೀನು ಅರಸನ ಅಳಿಯನಾಗು ಎಂದು ಪುಸಲಾಯಿಸಿರಿ ಅಂದನು. ಆ ಸೇವಕರು ದಾವೀದನಿಗೆ ಹಾಗೆಯೇ ಹೇಳಿದಾಗ ಅವನು, ಅರಸನ ಅಳಿಯನಾಗುವುದು ಸಾಧಾರಣವಾದ ಸಂಗತಿ ಎಂದು ನೆನೆಸುತ್ತೀರೋ? ನಾನು ದರಿದ್ರನೂ ಅಲ್ಪನೂ ಆಗಿರುತ್ತೇನಲ್ಲ ಎಂದು ಉತ್ತರ ಕೊಟ್ಟನು. Read 25 and 28 also, verses 25 and 28. 25ನೇ ವಚನದಿಂದ 28ನೇ ವಚನದವರೆಗೆ. 25 and 28, only 2 verses. 25 ಮತ್ತು 28ನೇ ವಚನ. ಆಗ ಅವನು ಅವರಿಗೆ, ನೀವು ಹೋಗಿ ದಾವೀದನಿಗೆ, ಅರಸನು ತೆರವನ್ನು ಅಪೇಕ್ಷಿಸುವುದಿಲ್ಲ, ತನ್ನ ಶತ್ರುಗಳಾದ ಫಿಲಿಸ್ಟಿಯರಿಗೆ ಮುಯಿ ತೀರಿಸಿ ಅವರಲ್ಲಿನ 100 ಮಂದಿಯ ಮುಂದೊಗಲನ್ನು ತಂದು ಕೊಡಬೇಕು ಅನ್ನುತ್ತಾನೆಂದು ಹೇಳಿರಿ ಎಂದು ಆಜ್ಞಾಪಿಸಿದನು. 28ನೇ ವಚನ. ಆಕೆಯು ಅವನನ್ನು ಬಹಳವಾಗಿ ಪ್ರೀತಿಸುವವಳಾದಳು. ಯೆಹೋವನು ದಾವೀದನ ಸಂಗಡ ಇದ್ದಾನೆಂದು ಸೌಲನು ತಿಳಿದು ಅವನಿಗೆ ಮತ್ತಷ್ಟು ಹೆದರುವವನಾಗಿ ಅವನ ನಿತ್ಯ ವೈರಿಯಾದನು. So Michal loved David because of his might, his what he has accomplished against the Philistines. ಮೀಕಲಳು ದಾವೀದನನ್ನ ಪ್ರೀತಿಸಿದ್ದಕ್ಕೆ ಕಾರಣ ಏನೆಂದರೆ, ದಾವೀದನು ಅವರ ವೈರಿಯಾದಂಥ ಫಿಲಿಸ್ಟಿಯರನ್ನು ಆತನು ಕೊಂದು ಹಾಕಿ ಅದರಲ್ಲಿ ತನ್ನ ಶೂರತನವನ್ನು ತೋರಿಸಿದ್ದರಿಂದ. Name and fame, it is okay to love such person. ಹೆಸರು ಮಾಡಿದಂತ ಪ್ರಖ್ಯಾತಿ ಹೊಂದಿದಂತ ವ್ಯಕ್ತಿಯನ್ನ ಪ್ರೀತಿಸುವುದು ಅದು ಸಾಮಾನ್ಯವಾದಂತ ಸಂಗತಿ. I want to ask all my sisters here, why did you marry your husband? ಸಹೋದರಿಯರನ್ನ ನಾನೊಂದು ಪ್ರಶ್ನೆ ಮಾಡ್ತೇನೆ ಎಂಬುದಾಗಿ ಕೇಳ್ತಾ ಇದ್ದಾರೆ ಸೇವಕರು. ಏನಂದ್ರೆ, ಪ್ರಿಯ ಪತ್ನಿಯವರಿಗೆ ನಿಮ್ಮ ಗಂಡಂದಿರನ್ನ ಯಾಕೆ ನೀವು ವಿವಾಹವಾದ್ರಿ? Is it because of his money or his nice job, or why did you marry him? ಯಾಕೆ ನಿಮ್ಮ ಯಜಮಾನರನ್ನ ನೀವು ಮದುವೆ ಆದ್ರಿ? ಆತನ ಹಣವನ್ನ ನೋಡಿಯೋ ಅಥವಾ ಆತನ ಉದ್ಯೋಗವನ್ನ ನೋಡಿಯೋ? ಯಾವುದರ ಕಾರಣ ಏನು? So David is telling, I am a poor person, I am not worthy to marry the king's daughter and become his son-in-law. ಅಲ್ಲಿ ದಾವೀದನು ಆತನು ಹೇಳುವುದೇನಂತಂದ್ರೆ, ನಾನು ದರಿದ್ರನು ಅಲ್ಪನೂ ಆಗಿರುತ್ತೇನೆ, ಒಬ್ಬ ಅರಸನ ಅಳಿಯನಾಗುವುದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. David considered himself a shepherd, a poor boy, and this girl is a king's daughter, so it's not a compatible marriage. ಇಲ್ಲಿ ದಾವೀದನು ತನ್ನನ್ನು ಒಬ್ಬ ಕುರುಬನ ಸ್ಥಾನದಲ್ಲಿ ಮತ್ತು ಆತನು ದೀನನಾಗಿ ಆತನು ತನ್ನನ್ನು ಎಣಿಸ್ತಾ ಇದ್ದಾನೆ. ಆದರೆ ಮೀಕಲಳಾದರೂ ಒಬ್ಬ ಅರಸನ ಮಗಳಾಗಿ ಅದು ಇಬ್ಬರಿಗೂ ಹೋಲಿಕೆ ಆಗಲಾರದಂತ ಅಸಾಧ್ಯವಾದಂತ ಒಂದು ಸಂಗತಿ ಇದಾಗಿತ್ತು. Okay, anyhow, Saul gave her to David, hoping that she will be a trap to him, and also when he goes for the battle, the Philistines will kill him. What a father-in-law! That was his desire. ಎಂತ ಮಾವನು ಸೌಲನು ಆಗಿದ್ದನು ಯೋಚನೆ ಮಾಡ್ರಿ. ಅವನ ಆಸೆ ಏನಾಗಿತ್ತು ಎಂಬುದಾಗಿ ಹೇಳಿದ್ರೆ, ದಾವೀದನಿಗೆ ತನ್ನ ಮಗಳಾದಂತ ಮೀಕಲಳನ್ನ ಕೊಟ್ಟು ಆನಂತರವಾಗಿ ಫಿಲಿಸ್ಟಿಯರ ಮೇಲೆ ಯುದ್ಧಕ್ಕೆ ಹೋದಾಗ ದಾವೀದನು ಹೇಗೂ ಆತನು ಕೊಲ್ಲಲ್ಪಡ್ತಾನೆ ಎಂಬುದಾಗಿ ಆತನ ಯೋಚನೆ ಇತ್ತು. Now Saul was against David and he wanted to kill him. ಸೌಲನು ದಾವೀದನಿಗೆ ವಿರುದ್ಧವಾಗಿದ್ದನು ಮತ್ತು ದಾವೀದನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟನು. He was jealous of the women singing, giving more credit to David than Saul. ಸೌಲನು ತನಗೆ ತನ್ನ ಇಸ್ರಾಯೇಲರು ಆದಂತ ಸ್ತ್ರೀಯರು ತನಗೆ ಗೌರವ ಕೊಡ್ತಾ ಇಲ್ಲ, ಹೊಗಳಿಕೆಯನ್ನ ದಾವೀದನನ್ನು ಹೊಗಳ್ತಾ ಇದ್ದಾರೆ ಎಂಬುದಾಗಿ ನೆನೆಸಿ ಆತನಿಗೆ ಹೊಟ್ಟೆ ಕಿಚ್ಚು ಉಂಟಾಯಿತು. That jealousy has controlled him and he wanted to kill David. ಆ ಒಂದು ಹೊಟ್ಟೆ ಕಿಚ್ಚಿನಿಂದ ಆತನನ್ನು ದ್ವೇಷಿಸಿ ದಾವೀದನನ್ನ ಕೊಲ್ಲುವುದಕ್ಕೆ ಸೌಲನು ಪ್ರಯತ್ನ ಪಟ್ಟನು. One day Saul wanted to go to David's house and kill him. ಒಂದು ದಿವಸ ಸೌಲನು ದಾವೀದನ ಮನೆಗೆ ಹೋಗಿ ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟನು. Read 1 Samuel 19:11. ಮೊದಲನೇ ಸಮುವೇಲನ ಗ್ರಂಥ 19ನೇ ಅಧ್ಯಾಯ 11ನೇ ವಚನವನ್ನು ನೋಡ್ರಿ. ಸೌಲನು ಕೂಡಲೇ ದೂತರನ್ನು ಕರೆಸಿ ದಾವೀದನ ಮನೆಯ ಸುತ್ತಲೂ ಹೊಂಚು ಹಾಕಿ ಅವನನ್ನು ಬೆಳಗಾಗುವಷ್ಟರಲ್ಲಿ ಕೊಂದು ಹಾಕಬೇಕೆಂದು ಆಜ್ಞಾಪಿಸಿ ಕಳುಹಿಸಿದನು. ಮೀಕಲಳು ತನ್ನ ಗಂಡನಾದ ದಾವೀದನಿಗೆ, ನೀನು ಈ ರಾತ್ರಿಯೇ ತಪ್ಪಿಸಿಕೊಳ್ಳದಿದ್ದರೆ ನಾಳೆ ಬೆಳಿಗ್ಗೆ ಹತನಾಗುವಿ ಎಂದು ಹೇಳಿ
ಅವನನ್ನು ಕಿಟಕಿಯಿಂದ ಕೆಳಕ್ಕಿಳಿಸಲು ಅವನು ಓಡಿ ಹೋಗಿ ತಪ್ಪಿಸಿಕೊಂಡನು. Saul wanted the king send his servants to kill him, and what did Michal do? ಸೌಲನು ತನ್ನ ದೂತರನ್ನ ಕಳುಹಿಸಿದನು ಏನಕ್ಕೆ? ದಾವಿದನನ್ನು ಕೊಲ್ಲುವುದಕ್ಕೋಸ್ಕರವಾಗಿ. ಆದರೆ ಮೀಕಲಳು ಏನು ಮಾಡಿದಳು? He is telling, you escape, otherwise you will be dead by tomorrow. ಮೀಕಲಳು ಹೇಳ್ತಾಳೆ, ನೀನು ಈ ಹೊತ್ತು ನೀನು ತಪ್ಪಿಸಿಕೋ, ಇಲ್ಲದೇ ಇದ್ರೆ ಈ ರಾತ್ರಿ ನೀನು ಸತ್ತು ಹೋಗುವಿ ಎಂಬುದಾಗಿ ಹೇಳುತ್ತಾಳೆ. Verse 12 says David escaped from there. ಅಲ್ಲಿ 12ನೇ ವಚನದಲ್ಲಿ ನೋಡ್ತೇವೆ, ಆತನು ಓಡಿ ಹೋಗಿ, ದಾವಿದನು ಓಡಿ ಹೋಗಿ ತಪ್ಪಿಸಿಕೊಂಡನು ಎಂಬುದಾಗಿ. Michal, I thought you loved David. You should have gone with him. But you stayed back and you asked David to escape. ಮೀಕಲಳು ಹೇಳಿದಳು, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಆದ್ರೆ ಏನಾಯ್ತು? ಮೀಕಲಳು ಹಿಂದೆ ಅಲ್ಲೇ ಉಳ್ಕೊಂಡಿದ್ದಾಳೆ. ದಾವಿದನನ್ನು ನೀನು ತಪ್ಪಿಸಿಕೋ ಎಂಬುದಾಗಿ ಆಕೆ ಕಳುಹಿಸಿ ಬಿಟ್ಟಿದ್ದಾಳೆ. If you love your husband and wife, then you should be able to ready to go when he is in trouble to go. But Michal didn't go. She told David to escape and she stayed back. ನೋಡ್ರಿ, ಪತ್ನಿಯಾಗಿ ಯಜಮಾನನು ಕಷ್ಟಕ್ಕೆ ಸಿಲುಕಿಕೊಂಡಾಗ ಆತನ ಜೊತೆಯಲ್ಲೇ ಆಕೆಯು ಸಹ ಹೋಗಬೇಕಾಗಿತ್ತು. ಆದರೆ ಮೀಕಲಳು ಹಿಂದೆ ಸರಿದುಕೊಂಡಳು. ದಾವಿದನನ್ನು ನೀನು ತಪ್ಪಿಸಿಕೊ ಎಂಬುದಾಗಿ ಹೇಳಿ ಆಕೆ ಕಳುಹಿಸಿ ಬಿಟ್ಟಳು. What happened to her love? ಮತ್ತು ಎಲ್ಲಿ ಹೋಯಿತು ಆಕೆಯ ಪ್ರೀತಿ? See, in your marriage, in our marriage, we are told ಕಷ್ಟದಲ್ಲಿಯೂ ಸುಖದಲ್ಲಿಯೂ ಆರೋಗ್ಯದಲ್ಲಿ ಅನಾರೋಗ್ಯದಲ್ಲಿಯೂ ಎಲ್ಲ ಜೊತೆಯಲ್ಲೇ ಇರಬೇಕಂದಲ್ವಾ? But what happened? She told David, you get out and otherwise you will be dead, but she stayed back. ನೋಡ್ರಿ, ನಾವು ವಿವಾಹದಲ್ಲಿ ವಚನ ಕೊಡ್ತೇವಲ್ಲ, ಕಷ್ಟದಲ್ಲಿಯೂ ಸುಖದಲ್ಲಿಯೂ ಮರಣದಲ್ಲಿಯೂ ಜೀವದಿಂದಿರುವಾಗಲೂ ಮತ್ತು ಮರಣದ ಅಂತ್ಯದವರೆಗೂ ನಾನು ನಿನ್ನನ್ನು ಪ್ರೀತಿಸುವೆನು, ಸಲಹುವೆನು, ಸಂರಕ್ಷಿಸುವೆನು ಅಂತ. ಈಗ ಎಲ್ಲಿ ಹೋಯ್ತು ಆಕೆಯ ಪ್ರೀತಿ? ಆಕೆ ಹಿಂದೆ ಸರಿದಿದ್ದಾಳೆ, ಆತನನ್ನು ತಪ್ಪಿಸಿಕೋ ಎಂಬುದಾಗಿ ಕಳುಹಿಸಿದ್ದಾಳೆ. And then verse 13, read what she did. 13ನೇ ವಚನ ನೋಡ್ರಿ, ಆಕೆ ಏನು ಮಾಡಿದಳು ಎಂಬುದಾಗಿ. ಅನಂತರ ಆಕೆಯು ಪೂಜೆಯ ಬೊಂಬೆಯನ್ನು ತಂದು ಹಾಸಿಗೆಯ ಮೇಲೆ ಮಲಗಿಸಿ ಅದರ ಮುಖದ ಮೇಲೆ ಮೇಕೆ ಕೂದಲಿನಿಂದ ಹೆಣೆದ ಜಾಲರಿಯನ್ನು ಹಾಕಿ ಕಂಬಳಿಯನ್ನು ಹೊದಿಸಿದಳು. ಸೌಲನ ದೂತರು ದಾವೀದನನ್ನು ಹಿಡಿಯುವುದಕ್ಕೆ ಬಂದಾಗ ಅವಳು ಅವನಿಗೆ ಸ್ವಸ್ಥವಿಲ್ಲವೆಂದು ಹೇಳಿ ಕಳುಹಿಸಿದಳು. She put an image, her puja image, idol in the bed and made it look like David is sleeping. He's not well. So when the servants came, she said he is not well, he is sick. ನೋಡ್ರಿ, ಏನ್ ಮಾಡಿದಳು ಮೀಕಲಳು? ತನ್ನ ಗಂಡನಾದಂತ ದಾವೀದನು ಸ್ವಸ್ಥವಿಲ್ಲದೆ ಆತನು ಮಲಗಿದ್ದಾನೆ ಎಂಬಂತದ್ದಾಗಿ ಹೇಳಿ ಆತನ ಮಂಚದ ಮೇಲೆ ಒಂದು ಪೂಜೆಯ ಬೊಂಬೆಯನ್ನು ಮಲಗಿಸಿ ಅದಕ್ಕೆ ಮೇಕೆಯ ಕೂದಲಿನ ಅದನ್ನು ಅಂಟಿಸಿ ಮೇಲೆ ಒಂದು ಹೊದಿಕೆಯನ್ನು ಒದ್ದಿಸಿ ಆತನಿಗೆ ಕ್ಷೇಮವಿಲ್ಲವೆಂದು ಸೇವಕರಿಗೆ ತಿಳಿಸುತ್ತಾಳೆ. The servants went back and told Saul he is sick and is lying in the bed. ದೂತರು ಹಿಂದಿರುಗಿ ಸೌಲನ ಬಳಿಗೆ ಹೋಗಿ ದಾವೀದನಿಗೆ ಕ್ಷೇಮವಿಲ್ಲ, ಆತನು ಮಲಗಿದ್ದಾನೆ ಎಂಬುದಾಗಿ ಅವರು ಹೋಗಿ ಹೇಳುವಂತವರಾಗಿದ್ದಾರೆ. Read the next verses, what Saul told. ಅಲ್ಲಿ ಮುಂದಿನ ವಚನವನ್ನು ನಾವು ನೋಡೋಣ. 15ನೇ ವಚನದಿಂದ, ನೀವು ಹೋಗಿ ನೋಡಿ ದಾವೀದನನ್ನು ಹಾಸಿಗೆಯೊಡನೆ ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ, ಕೊಂದು ಹಾಕುತ್ತೇನೆ ಎಂದು ಆಜ್ಞಾಪಿಸಿದನು. Saul said he is not well lying, bring the bed also, we will kill him. ನೋಡ್ರಿ, ಸೌಲನ ಯೋಜನೆ ಹೇಗಿದೆ. ಆತನ ಹಾಸಿಗೆ ಸಮೇತ ತನ್ರಿ, ಆತನನ್ನು ಕೊಂದು ಹಾಕುತ್ತೇನೆ ಎಂಬುದಾಗಿ ಹೇಳಿದನು. David was never an idol worshipper, but this woman, his wife, had an idol in her home. ದಾವೀದನು ವಿಗ್ರಹಾರಾಧಕನಲ್ಲ, ಆದರೆ ಆತನ ಹೆಂಡತಿ ನೋಡ್ರಿ ಮೀಕಲಳು, ಆಕೆಯ ಮನೆಯಲ್ಲಿ ಒಂದು ಬೊಂಬೆ ಇದೆ. Next verse, when David found out that David's servants found out it was an image, it was not David. Saul is asking her a question. Please read that. 16ನೇ ವಚನ ನಾವು ಓದಿಕೊಳ್ಳೋಣ. ಅವರು ಹೋಗಿ ನೋಡಲು ಮುಖದ ಮೇಲೆ ಮೇಕೆ ಕೂದಲಿನಿಂದ ಹೆಣೆದ ಜಾಲರಿ ಉಳ್ಳದ್ದಾಗಿ ಹಾಸಿಗೆಯ ಮೇಲಿರುವುದು ಒಂದು ಬೊಂಬೆ ಎಂದು ತಿಳಿದು ಬಂದಾಗ ಸೌಲನು ಮೀಕಲಳಿಗೆ, ನೀನು ನನ್ನನ್ನು ವಂಚಿಸಿದ್ದೇಕೆ? ನನ್ನ ಶತ್ರುವನ್ನು ಕಳುಹಿಸಿ ಅವನ ತಪ್ಪಿಸಿಕೊಳ್ಳುವಂತೆ ಮಾಡಿದೆಯಲ್ಲ ಎನ್ನಲು ಆಕೆಯು ಅವನಿಗೆ,
ನನ್ನನ್ನು ಕಳುಹಿಸದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆಂದು ಅವನು ನನಗೆ ಹೇಳಿದನು ಅಂದಳು. Oh, she told a lie. David never told, I will kill you. You know, he told a lie to her father, and the father is trying to kill David. She is telling a lie to her father that David threatened me that if I don't go, you don't let me go, I will kill you. ನೋಡ್ರಿ, ದಾವೀದನೆಂದಿಗೂ ಸಹ ತನ್ನ ಪತ್ನಿಯಾದಂಥ ಮೀಕಲಳಿಗೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂಬುದಾಗಿ ಯಾವಾಗಲೂ ಹೇಳಲಿಲ್ಲ. ಬದಲಾಗಿ ಆಕೆಯ ತಂದೆಯಾದಂಥ ಸೌಲನೇ ದಾವೀದನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟನು. ಆದರೆ ಆತನು ಕೊಂದು ಬಿಡುತ್ತೇನೆಂದು ನನ್ನನ್ನು ಹೆದರಿಸಿದನು ಎಂಬುದಾಗಿ ಆಕೆ ಒಂದು ಸುಳ್ಳನ್ನು ಹೇಳುವಂತವಳಾಗಿದ್ದಾಳೆ. So there was an idol in her life, and there was also a lying in her life. ಮೀಕಲಳ ಜೀವನವನ್ನು ನಾವು ಆಲೋಚಿಸುವಾಗ ಆಕೆಯ ಜೀವನದಲ್ಲಿ ಒಂದು ಬೊಂಬೆ ವಿಗ್ರಹ ಆರಾಧನೆ ಇತ್ತು. ಮಾತ್ರವಲ್ಲದೆ ಆಕೆಯ ಜೀವನದಲ್ಲಿ ಸುಳ್ಳು ಸಹ ಇತ್ತು. In 1 Samuel 25:44, ಮೊದಲನೇ ಸಮುವೇಲನ ಗ್ರಂಥ 25ನೇ ಅಧ್ಯಾಯ 44. 44ನೇ ವಚನ. ಮೊದಲನೇ ಸಮುವೇಲ 25:44. ಸೌಲನು ದಾವೀದನ ಹೆಂಡತಿಯಾಗಿದ್ದ ಮೀಕಲಳೆಂಬ ತನ್ನ ಮಗಳನ್ನು ಗಲ್ಲೀಮ್ ಊರಿನ ಲಯಿಷನ ಮಗನಾದ ಪಲ್ಟಿ ಎಂಬುವನಿಗೆ ಮದುವೆ ಮಾಡಿಕೊಟ್ಟನು. Yeah, maybe she had no choice, I don't know. But what happened to Michael's love for David? ಇದರಲ್ಲಿ ಆಯ್ಕೆ ಏನು ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಮೀಕಲಳ ಮತ್ತು ದಾವೀದನ ಕುಟುಂಬ ಜೀವನದಲ್ಲಿ ಆಕೆಯ ಪ್ರೀತಿ ಎಲ್ಲಿ ಹೋಯಿತು ನೋಡ್ರಿ. When David was in danger, she didn't go with him. ದಾವೀದನು ಅಪಾಯಕ್ಕೆ ಸಿಕ್ಕಿಕೊಂಡಾಗ ಆತನ ಜೊತೆಯಲ್ಲಿ ಮೀಕಲಳು ಹೋಗಲಿಲ್ಲ. And now she is married to another man. ಈಗ ನಾವು ನೋಡ್ತೇವೆ ಆಕೆಯು ಇನ್ನೊಬ್ಬ ಮನುಷ್ಯನಿಗೆ ವಿವಾಹವಾದಳು. And later when David became king, ಆ ನಂತರ ದಾವೀದನು ಅರಸನಾದಾಗ 2 Samuel 3:13 and 14, ಎರಡನೇ ಸಮುವೇಲನ ಗ್ರಂಥ 3ನೇ ಅಧ್ಯಾಯ 13 ಮತ್ತು 14ನೇ ವಚನದಲ್ಲಿ, ಎರಡನೇ ಸಮುವೇಲ 3, 13, 14. ಅದಕ್ಕೆ ದಾವೀದನು, ಒಳ್ಳೆಯದು, ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಆದರೆ ನೀನು ಒಂದು ಮಾಡಬೇಕು, ನನ್ನನ್ನು ನೋಡುವುದಕ್ಕೆ ಬರುವಾಗ ಸೌಲನ ಮಗಳಾದ ಮೀಕಲಳನ್ನು ಕರಕೊಂಡು ಬರಬೇಕು. ಹಾಗೆ ಕರಕೊಂಡು ಬಾರದಿದ್ದರೆ ನೀನು ನನ್ನ ಮೋರೆಯನ್ನು ನೋಡಕೂಡದು ಎಂದು ಉತ್ತರ ಕೊಟ್ಟನು. ಮತ್ತು ಅವನು ಸೌಲನ ಮಗನಾದ ಈಷ್ಬೋಶೆತನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನಾನು 100 ಮಂದಿ ಫಿಲಿಸ್ಟಿಯರ ಮುಂದೊಗಲನ್ನು ತಂದು ಕೊಟ್ಟು ವರಿಸಿದ ನನ್ನ ಹೆಂಡತಿಯಾದ ಮೀಕಲಳನ್ನು ನನಗೊಪ್ಪಿಸು ಎಂಬುದಾಗಿ ಆಜ್ಞಾಪಿಸಿದನು. David became king. He wanted to get her back to him. ದಾವೀದನು ಅರಸನಾದಾಗ ಆಕೆಯನ್ನ ಪಡೆದುಕೊಳ್ಳುವುದಕ್ಕೆ ಆತನು ಇಚ್ಛಿಸಿದನು. And Saul was such a father-in-law. He was a wicked man. He was an evil man. He wanted to kill David. ಸೌಲನು ಎಂತ ಭಯಂಕರನಾದಂತ ಕ್ರೂರಿಯಾಗಿದ್ದನು ಎಂಬುದಾಗಿ ಹೇಳಿದರೆ ತನ್ನ ಸ್ವಂತ ಅಳಿಯನನ್ನು ಕೊಲ್ಲುವುದಕ್ಕೆ ಆತನು ಸಿದ್ಧನಾಗಿದ್ದನು. Somebody said, if you marry a wrong person, ಯಾರೋ ಹೀಗೆ ಹೇಳಿದ್ದಾರೆ, ನೀನೇನಾದ್ರೂ ತಪ್ಪಾದ ವ್ಯಕ್ತಿಯನ್ನ ವಿವಾಹವಾಗಿದ್ದರೆ your father-in-law will be the Satan. ಆಗ ನಿನ್ನ ಮಾವ ಆತನು ಸೈತಾನನಾಗಿರುತ್ತಾನೆ ಎಂಬುದಾಗಿ ಹೇಳಿದ್ದಾರೆ. We are children of God. If you marry an unbeliever, your father-in-law will be Satan. ನಾವು ದೇವರ ಮಕ್ಕಳಾಗಿದ್ದೇವೆ, ವಿಶ್ವಾಸಿಗಳು. ಅನ್ಯ ಜನರನ್ನ ವಿವಾಹವಾಗಿರುವುದಾದರೆ ಆಗ ಮಾವನು ಸೈತಾನನಾಗಿರುತ್ತಾನೆ. Because they are not God's children, they are Satan's children. ಯಾಕಂದ್ರೆ ಅವರು ದೇವರ ಮಕ್ಕಳಲ್ಲ, ಸೈತಾನನ ಮಕ್ಕಳಾಗಿರುತ್ತಾರೆ. It's terrible to have a father-in-law like Saul, a father-in-law if your wife or husband is not a believer, your father-in-law is Satan. ಆಗ ಸೌಲನು ಎಂತ ಭಯಂಕರನಾದ ಮಾವನಾಗಿದ್ದನು ಯೋಚನೆ ಮಾಡ್ರಿ. ಅದೇ ಪ್ರಕಾರವಾಗಿ ಅವಿಶ್ವಾಸಿ ಪತ್ನಿ ಇರುವುದಾದರೆ ಆಗ ಮಾವನು ಸೈತಾನನಾಗಿರುತ್ತಾನೆ. Okay, now Michal came back to David. ಆಗ ಮೀಕಲಳು ದಾವೀದನ ಬಳಿಗೆ ಬಂದಳು. Or she was brought to David. ಅಥವಾ ಆಕೆಯನ್ನ ಕರ್ಕೊಂಡು ಬಂದನು.
Now David wanted to bring the ark of God into the city of David. ಈಗ ದಾವೀದನು ದೇವರ ಮಂಜೂಷವನ್ನು ದಾವೀದ ನಗರಕ್ಕೆ ಆತನು ತರುವುದಕ್ಕೆ ಇಷ್ಟಪಟ್ಟನು. Read 2 Samuel 6:16. 2ನೇ ಸಮುವೇಲ 6:16 ನೋಡೋಣ. 2ನೇ ಸಮುವೇಲನ ಪುಸ್ತಕ 6ನೇ ಅಧ್ಯಾಯ 16ನೇ ವಚನ. ಮಂಜೂಷವು ದಾವೀದ ನಗರದೊಳಗೆ ಬರುತ್ತಿರುವಾಗ ಸೌಲನ ಮಗಳಾದ ಮೀಕಲಳು ಕಿಟಕಿಯಿಂದ ಹಣಕ್ಕಿ ನೋಡಿ ದಾವೀದನು ಯೆಹೋವನ ಮುಂದೆ ಜಿಗಿಯುತ್ತಾ ಕುಣಿಯುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. You see, David was so happy to bring the ark of God into the city of David. ದೇವರ ಮಂಜೂಷವನ್ನು ದಾವೀದನು ದಾವೀದ ನಗರಕ್ಕೆ ತರುವುದರಲ್ಲಿ ಬಹು ಆನಂದವುಳ್ಳವನಾಗಿರುವಾಗ, and she despised him by seeing his joy. ಅಲ್ಲಿ ಆ ಮೀಕಲಳು ಆತನ ಆನಂದವನ್ನ ಕಂಡು ಆತನನ್ನ ತಿರಸ್ಕರಿಸಿದಳು. Read verse 20. 20ನೇ ವಚನವನ್ನು ನೋಡ್ರಿ. 2ನೇ ಸಮುವೇಲ 6ನೇ ಅಧ್ಯಾಯ 20ನೇ ವಚನ. ಅನಂತರ ದಾವೀದನು ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೆ ಹೋದಾಗ ಸೌಲನ ಮಗಳಾದ ಮೀಕಲಳು ಅವನೆದುರಿಗೆ ಬಂದು, ಈ ಹೊತ್ತು ಇಸ್ರಾಯೇಲರ ಅರಸನು ಎಂಥ ಗೌರವದಿಂದ ನಡೆದುಕೊಂಡನು, ನೀಚರಲ್ಲೊಬ್ಬನಂತೆ ತನ್ನ ಜನರ ದಾಸಿಯರ ಮುಂದೆ ಬೆತ್ತಲೆಯಾಗಿದ್ದನಲ್ಲ ಅಂದಳು. See, David's joy of the Lord, she didn't understand. ದಾವೀದನ ಒಂದು ದೇವರಲ್ಲಿನ ಆನಂದವನ್ನ ಆಕೆಯು ಅರ್ಥ ಮಾಡಿಕೊಳ್ಳಲಿಲ್ಲ. Read verse 21. 21ನೇ ವಚನವನ್ನು ನೋಡ್ರಿ. ಆಗ ದಾವೀದನು ಆಕೆಗೆ, ಯೆಹೋವನ ಸನ್ನಿಧಿಯಲ್ಲಿ ಅಷ್ಟೇ ನಿನ್ನ ತಂದೆಯನ್ನು ಅವನ ಮನೆಯವರೆಲ್ಲರನ್ನೂ ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ ಯೆಹೋವನ ಮುಂದೆ ಇನ್ನೂ ಕುಣಿದಾಡುವೆನು. David understood his unworthiness when God has done in his life, and he was a thankful person. ಅಲ್ಲಿ ದಾವೀದನು ತನ್ನ ದೀನ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿರುವಾಗ ಆತನು ಆ ಒಂದು ಸಂತೋಷದಲ್ಲಿ ದೇವರ ಮುಂದೆ ಆತನಿದ್ದಾನೆ. And this woman didn't understand that. ಮತ್ತು ಈ ಆತನ ಸಂತೋಷವನ್ನ ಆತನ ಹೆಂಡತಿಯಾದಂತ ಮೀಕಲಳು ಅರ್ಥ ಮಾಡಿಕೊಂಡಿರಲಿಲ್ಲ. She despised her husband David. ತನ್ನ ಯಜಮಾನನಾದಂತ ದಾವೀದನನ್ನ ಆಕೆಯು ತಿರಸ್ಕರಿಸಿದಳು. David was able to understand from where God lifted him. Who was he earlier? He was a simple shepherd boy. He was from a poor family. He was thankful. That spiritual insight this Michal did not have. ದಾವೀದನು ಬಹಳ ಅರ್ಥಪೂರ್ಣವಾಗಿ ಆತನು ತಿಳ್ಕೊಂಡಿದ್ದನು. ತಾನು ಎಂತ ದೀನನಾದಂತ ಒಬ್ಬ ಕುರುಬನಾಗಿದ್ದನು ಮತ್ತು ಬಡತನದ ಒಂದು ಕುಟುಂಬದಿಂದ ದೇವರು ಆರಿಸಿಕೊಂಡು ಅರಸುತನಕ್ಕೆ ನಡೆಸಿದ್ದಾನೆ ಎಂಬಂತ ಕೃತಜ್ಞತೆ ಉಳ್ಳವನಾಗಿರುವಾಗ ಇದನ್ನು ಮೀಕಲಳು ಅರ್ಥ ಮಾಡಿಕೊಳ್ಳಲಾರದ ಸ್ಥಿತಿಯಲ್ಲಿದ್ದಳು. What was the result of that? ಇದರ ಫಲಿತಾಂಶ ಏನಾಗಿತ್ತು? Chapter 6 verse 23. 6ನೇ ಅಧ್ಯಾಯ 23ನೇ ವಚನವನ್ನು ನೋಡ್ರಿ. 2ನೇ ಸಮುವೇಲ 6ನೇ ಅಧ್ಯಾಯ 23. ಸೌಲನ ಮಗಳಾದ ಮೀಕಲಳಿಗೆ ಜೀವದಿಂದಿರುವವರೆಗೂ ಮಕ್ಕಳೇ ಆಗಲಿಲ್ಲ. She became a barren woman, and as a result of her despising a man of God, the anointed king David, she despised. She had no spiritual interest. ಏನಾಯ್ತು ನೋಡ್ರಿ. ದೇವರ ಮನುಷ್ಯನಾದಂತ ಅಭಿಷಿಕ್ತನಾದಂತ ದಾವೀದನನ್ನ ತಿರಸ್ಕರಿಸಿದ್ದರಿಂದ ಆಕೆಗೆ ಜೀವಮಾನವಿಡೀ ಮಕ್ಕಳೇ ಆಗಲಿಲ್ಲ. So this short character Michal teaches us a lot of lesson. If your marriage is not compatible, you cannot be a spiritual and be lined with a worldly woman or the other way. This is an incompatible marriage. ನೋಡ್ರಿ, ಇದರಲ್ಲಿ ಒಂದು ಪಾಠವನ್ನು ನಾವು ಕಲಿಯುತ್ತೇವೆ. ಏನೆಂದರೆ, ಸರಿಯಾದ ಜೋಡಿ ಅಲ್ಲದಂತ, ಹೋಲಿಕೆ ಇಲ್ಲದಂತ ವಿವಾಹವನ್ನು ಆಗುವುದಾದರೆ ಆತ್ಮಿಕ ಸ್ಥಿತಿಯಲ್ಲಿರ್ತಕ್ಕಂಥ ಮನುಷ್ಯನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಅನೇಕ ತರವಾದ ಸಮಸ್ಯೆಗಳಿಗೆ ನಾವು ಕಾರಣ ಬೀಳುತ್ತೇವೆ. Do not be unequally yoked with an unbeliever. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕೊರಿಂಥ ಪತ್ರಿಕೆಯಲ್ಲಿ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ ಎಂಬುದಾಗಿ ಬರೆಯಲ್ಪಟ್ಟದೆ. That
principle was there from the Old Testament onwards. A believer, Abraham knew that my son should only get a similar person. ಇದು ನೋಡ್ರಿ ಹಳೆ ಒಡಂಬಡಿಕೆಯಿಂದಲೂ ಸಹ ಕ್ರಮವಾಗಿ ಬರೆಯಲ್ಪಟ್ಟಿದೆ. ಅಬ್ರಹಾಮನಿಗೆ ಗೊತ್ತಿತ್ತು, ಅದು ಗೊತ್ತಿದ್ದರಿಂದ ತನ್ನ ಮಗನಾದಂಥ ಇಸಾಕನಿಗೆ ಸ್ವಜನರಲ್ಲೇ ಹೆಣ್ಣನ್ನು ತರಬೇಕೆಂಬುದಾಗಿ ಆತನು ಇಷ್ಟಪಟ್ಟನು. A believer should be very careful. So this Michael's character teaches us about what will happen if you marry a worldly person. ಆದುದರಿಂದ ಈ ಮೀಕಲಳ ದೃಷ್ಟಾಂತದಲ್ಲಿ ನಾವು ಒಂದು ಪಾಠವನ್ನು ಕಲಿಯುತ್ತೇವೆ. ಏನೆಂಬುದಾಗಿ ಹೇಳಿದ್ರೆ, ಅಕಸ್ಮಾತ್ ಆಗಿ ಅವಿಶ್ವಾಸಿಯನ್ನ ಲೌಕಿಕವಾದಂಥ ಒಬ್ಬ ಮಹಿಳೆಯ ಮದುವೆ ಆದರೆ ನಮ್ಮ ಕುಟುಂಬ ಜೀವನ ಹೇಗಿರ್ತದೆ ಎಂಬುದನ್ನು ನಾವು ಇಲ್ಲಿ ಕಲಿಯುತ್ತೇವೆ. For young people listening to us, when your marriage time comes, don't just look for only just a brethren. Make sure that spouse, that person is a spiritual, whether a man or a woman, spiritually minded person, very, very important. Otherwise, this is what will happen. ನನ್ನನ್ನು ಕೇಳುತ್ತಿರುವಂತ ಯವನ ಮಕ್ಕಳಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ವಿವಾಹದ ಆಯ್ಕೆಯ ಒಂದು ಸಮಯ ಬಂದಾಗ ಆತ್ಮಿಕವಾದಂಥ ಪುರುಷನನ್ನೋ ಅಥವಾ ಆತ್ಮಿಕವಾದಂಥ ಕನ್ಯೆಯನ್ನೋ ನೀವು ಹುಡುಕಿಕೊಳ್ಳ್ರಿ. ಇಲ್ಲದಿದ್ದರೆ ಕುಟುಂಬದಲ್ಲಿ ಇಂತಹ ಸಮಸ್ಯೆಗಳು ಉಂಟಾಗುವಂಥದ್ದಾಗಿರ್ತದೆ. Don't be unequally yoked. ಜೋಡಿ ಅಲ್ಲದವರೊಂದಿಗೆ ಜೋಡಿ ಆಗಬೇಡ್ರಿ. So this Michael is a warning for us. ಆದುದರಿಂದ ಈ ಮೀಕಲಳು ಎಂಬಂತ ಮಹಿಳೆಯು ನಮಗೆ ಎಚ್ಚರಿಕೆಯಾದಂತ ಒಬ್ಬ ಮಹಿಳೆಯಾಗಿದ್ದಾಳೆ. Okay, now that's all I wanted to share about Michael. ಅಷ್ಟೇ ನಾನು ಮೀಕಲಳ ಕುರಿತಾಗಿ ಹೇಳಬೇಕಾಗಿತ್ತು. Now we have another character from First Samuel. ನಮಗೆ ಇನ್ನೊಬ್ಬ ಮಹಿಳೆ, ಅದು ಮೊದಲನೇ ಸಮುವೇಲನ ಗ್ರಂಥದಲ್ಲಿರುವಂತ ಮತ್ತೊಬ್ಬ ಮಹಿಳೆ. She is in chapter 25. First Samuel chapter 25. ಮೊದಲನೇ ಸಮುವೇಲ 25ನೇ ಅಧ್ಯಾಯದಲ್ಲಿ ಆಕೆ ಇದ್ದಾಳೆ. Now during these years, David was wandering in the wilderness, in the caves, and hiding from the fear of Saul who wanted to kill him. ಈ ಸಮಯದಲ್ಲಿ ದಾವೀದನು ಸೌಲನ ಭಯದಿಂದ ಆತನು ಅಡವಿಯಲ್ಲಿ, ಗುಹೆಗಳಲ್ಲಿ, ಗವಿಗಳಲ್ಲಿ ಆತನು ಇದ್ದುಕೊಂಡವನಾಗಿ ತಪ್ಪಿಸಿಕೊಂಡು ಆತನು ಬಚ್ಚಿಡಲ್ಪಟ್ಟಂತ ಒಂದು ಸ್ಥಿತಿಯಲ್ಲಿ ಆತನಿದ್ದನು. He is the anointed king. ಆತನು ಅಭಿಷೇಕಿಸಲ್ಪಟ್ಟಂತ ಅರಸನಾಗಿದ್ದನು. But Saul is not ready to let go. Even though God left him, he still want to hold on to the kingship. ಅಲ್ಲಿ ದೇವರು ಸೌಲನನ್ನು ಬಿಟ್ಟಿದ್ದರೂ ಸಹ ಸೌಲನು ತನ್ನ ಸ್ಥಾನವನ್ನು ಬಿಡಲಿಕ್ಕೆ ಆತನು ಇಷ್ಟಪಟ್ಟಿರಲಿಲ್ಲ. At that time, we see a couple. Read chapter 25, verse 2 and 3. ಅಲ್ಲಿ ಒಂದು ದಂಪತಿಗಳ ಕುರಿತಾಗಿ ನಾವು ನೋಡ್ತೇವೆ. ಅದು ಮೊದಲನೇ ಸಮುವೇಲನ ಗ್ರಂಥ 25ನೇ ಅಧ್ಯಾಯ 2 ಮತ್ತು 3ನೇ ವಚನ. ದಾವೀದನು ಹೊರಟು ಪಾರಾನ್ ಅರಣ್ಯಕ್ಕೆ ಹೋದನು. ಕರ್ಮೇಲಿನಲ್ಲಿ ಸ್ವಾಸ್ಥ್ಯವಿದ್ದಂಥ ಒಬ್ಬ ಮನುಷ್ಯನು ಮಾವೋನಿನಲ್ಲಿ ವಾಸಿಸುತ್ತಿದ್ದನು. ಅವನ ಹೆಸರು ನಾಬಾಲ, ಅವನ ಹೆಂಡತಿಯ ಹೆಸರು ಅಬಿಗೈಲ್. ಆಕೆಯು ಬಹು ಬುದ್ಧಿವಂತೆಯೂ ಸುಂದರಿಯೂ ಆಗಿದ್ದಳು. ಕಾಲೇಬನ ವಂಶದವನಾದ ಆ ಮನುಷ್ಯನು ನಿಷ್ಠುರನು, ದುಷ್ಕರ್ಮಿಯೂ ಆಗಿದ್ದನು. ಅವನು ಬಹು ಧನವಂತನು. ಅವನಿಗೆ 3,000 ಕುರಿಗಳು, 1,000 ಆಡುಗಳು ಇದ್ದವು. Here is a man who was a very rich man. ಇಲ್ಲಿ ಒಬ್ಬ ಮನುಷ್ಯನಿದ್ದಾನೆ, ಈತನು ಬಹಳ ಶ್ರೀಮಂತನು. But he was a harsh and evil man. ಆದರೆ ಆತನು ದುಷ್ಕರ್ಮಿಯೂ ನಿಷ್ಠುರನೂ ಆಗಿದ್ದಂತ ವ್ಯಕ್ತಿ. But he came from the line of Caleb, a godly man. ಆದರೆ ಈತನು ಬಂದದ್ದು ಯಾವ ವಂಶದಲ್ಲಿ ಎಂಬುದಾಗಿ ಹೇಳಿದ್ರೆ, ಕಾಲೇಬನು, ದೇವರ ಭಯಭಕ್ತಿ ಉಳ್ಳಂತ ಕಾಲೇಬನ ವಂಶದಲ್ಲಿ ಆತನು ಹುಟ್ಟಿ ಬಂದಿದ್ದನು. His riches are told first. He was a very rich man. ಅಲ್ಲಿ ಆತನ ಧನವಂತಿಕೆಯ ಕುರಿತಾಗಿ ಮೊದಲು ಹೇಳಲ್ಪಟ್ಟಿದೆ. ಅವನು ತುಂಬಾ ಐಶ್ವರ್ಯವಂತನಾಗಿದ್ದನು. But he was a wicked man. He was a evil man in his doing. ಆದರೆ ಆತನು ದುಷ್ಕರ್ಮಿ ಮತ್ತು ನಿಷ್ಠುರನು ಆಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. Book of Job, we read about Job. His character is mentioned first, then his riches are mentioned. ಯೋಬನ ಪುಸ್ತಕದಲ್ಲಿ ನಾವು ನೋಡುವಾಗ ನೀತಿವಂತನಾದ ಯಥಾರ್ಥವಂತನಾದಂತ ಯೋಬನ ಗುಣಲಕ್ಷಣವನ್ನ ಮೊದಲು ತಿಳಿಸಲ್ಪಟ್ಟಿದೆ, ಆನಂತರವಾಗಿ ಅವನ ಆಸ್ತಿಯು ವಿವರಿಸಲ್ಪಟ್ಟಿದೆ.
But Nabal's wife Abigail, read what is told about her. ಆದರೆ ಇಲ್ಲಿ ನಾಬಾಲನ ಹೆಂಡತಿಯಾದಂತ ಅಬಿಗೈಲಳು ತನ್ನ ಯಜಮಾನನ ಕುರಿತಾಗಿ ಏನು ಹೇಳ್ತಾಳೆ ನೋಡ್ರಿ. No. What is the Bible telling about her? Read that. ಆಕೆಯ ಕುರಿತಾಗಿ ಸತ್ಯವೇದವು ಏನನ್ನ ಹೇಳ್ತದೆ? ಆಕೆಯು 3ನೇ ವಚನ, ಆಕೆಯು ಬಹು ಬುದ್ಧಿವಂತೆಯೂ ಸುಂದರಿಯೂ ಆಗಿದ್ದಳು. Her character is first told, then her beauty. ಮೊದಲನೇದಾಗಿ ಆಕೆಯ ಗುಣವನ್ನ ಮೊದಲು ತಿಳಿಸ್ತಾ ಇದೆ ಇಲ್ಲಿ ಸತ್ಯವೇದದಲ್ಲಿ, ಆನಂತರವಾಗಿ ಆಕೆಯ ಸೌಂದರ್ಯವನ್ನ ವಿವರಿಸಿದೆ. It was a woman of godly character, also beautiful. ಆಕೆಯು ದೈವಿಕವಾದಂತ ಗುಣಲಕ್ಷಣವನ್ನ ಹೊಂದಿದಂತ ಮಹಿಳೆ ಆಗಿದ್ದಳು. ಅದೇ ಸಂದರ್ಭದಲ್ಲಿ ಆಕೆ ಸುಂದರಿಯೂ ಸಹ ಆಗಿದ್ದಳು. If God gives us beauty, that is good, but more important is our spiritual character. ದೇವರು ಸೌಂದರ್ಯವನ್ನ ಕೊಟ್ಟಿರುವುದಾದರೆ ಅದು ಒಳ್ಳೆಯದು, ಆದರೆ ಅದಕ್ಕಿಂತಲೂ ಹೆಚ್ಚಿನ ಬೆಲೆಯುಳ್ಳದ್ದು ಆತ್ಮಿಕವಾದಂತಹ ಗುಣಲಕ್ಷಣ. Proverbs 11:22 has a statement. Please read it. Proverbs 11:22. ಜ್ಞಾನೋಕ್ತಿ 11:22. ಜ್ಞಾನೋಕ್ತಿ ಪುಸ್ತಕ 11ನೇ ಅಧ್ಯಾಯ 22ನೇ ವಚನ. There we read a beautiful woman. Please read it. ಹಂದಿಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ಅವಿವೇಕಗಳಿಗೆ ಸೌಂದರ್ಯವು ಹಾಗೆ. If you are a woman without a fear of God or knowledge of God, it is like a ring in a swine's snout. ವಿವೇಕ ಇಲ್ಲದೆ ದೇವರ ಭಯಭಕ್ತಿ ಇಲ್ಲದೆ ಇರುವಂತ ಸೌಂದರ್ಯವತಿ ನೀನಾಗಿದ್ದರೆ ಅದರ ಅರ್ಥವೇನೆಂದರೆ ಹಂದಿಯ ಮೂತಿಗೆ ಚಿನ್ನದ ಮೂಗುತಿ ಹಾಕಿದ ಹಾಗೆ ಎಂಬುದಾಗಿ. Sisters, your beauty is good, but God values your character more than your external beauty. Please realize that. ಸಹೋದರಿಯರೇ, ನಿಮ್ಮ ಸೌಂದರ್ಯವು ಒಳ್ಳೆಯದು ನಿಜ, ಆದರೆ ದೇವರು ನಿಮ್ಮ ಅದಕ್ಕಿಂತಲೂ ಹೆಚ್ಚಿನದಾಗಿ ನಿಮ್ಮ ಆತ್ಮೀಕ ಸೌಂದರ್ಯವನ್ನು ಆತನು ನೋಡುವಂತವನಾಗಿದ್ದಾನೆ. 1 Peter chapter 3, we already studied early. You are Sarah's daughters if you have a character of Sarah, obeying your husband and being a godly, beautiful woman in your inside. ನಾವು ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲೂ ನಾವು ಈಗಾಗಲೇ ನೋಡಿದ್ದೇವೆ, ನೀವೆಲ್ಲರೂ ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ ಎಂಬುದಾಗಿ ಹೇಳಿದೆ. ನಾವು ಆತ್ಮಿಕವಾಗಿ ದೇವ ಭಯಭಕ್ತಿಯಲ್ಲಿ ಇರುವುದಾದರೆ ಸಾರಳ ಆ ಒಂದು ಗುಣಲಕ್ಷಣ ಆತ್ಮಿಕ ಸೌಂದರ್ಯವು ನಮ್ಮ ಆಂತರ್ಯದ ಸೌಂದರ್ಯದಲ್ಲಿ ಇರುವಂತದ್ದಾಗಿದೆ. Nabal and Abigail is an unequal yoke. ನೋಡ್ರಿ, ನಾಬಾಲನು ಮತ್ತು ಅಬಿಗೈಲರು ಅವರು ಸರಿಯಾದ ಜೋಡಿ ಅಲ್ಲ. Nabal has a great background. He is from Caleb's family, but he was a fool. ನಾಬಾಲನು ಒಂದು ಮಹಾನ್ ಹಿನ್ನೆಲೆಯಿಂದ ಬಂದಂತ ವಂಶದವನಾಗಿದ್ದನು ನಾಬಾಲನು. ಆದರೆ ಕಾಲೇಬನ ವಂಶದವನಾಗಿದ್ದರೂ ಸಹ ಅವನು ಮೂರ್ಖನಾಗಿದ್ದನು. Okay, in chapter 25 we read, when David was in the wilderness, he sent his servants to Nabal because he was shearing sheep. It was like a festival. He said, we are here in the desert, please give, it's a festival time, give whatever you can to us. ಅಲ್ಲಿ ದಾವೀದನು ಆ ಅರಣ್ಯದ ಜೀವನ ಮಾಡ್ತಾ ಇರುವಾಗ ಆತನು ನಾಬಾಲನ ಬಳಿಗೆ ತನ್ನ ಸೇವಕರನ್ನ ಕಳುಹಿಸಿ, ಅದು ಹಬ್ಬದ ಸಮಯವಾದದ್ದರಿಂದ ಆತನಲ್ಲಿ ಬೇಕಾದಷ್ಟು ಕುರಿಗಳಿದ್ದರಿಂದ ನಿನ್ನ ಕುರಿಗಳಲ್ಲಿ ನೀನು ಏನನ್ನು ಕೊಡಲು ಸಾಧ್ಯವಾದನ್ನು ಕೊಡು ಎಂಬುದಾಗಿ ತನ್ನ ಸೇವಕರನ್ನ ನಾಬಾಲನ ಬಳಿಗೆ ದಾವೀದನು ಕಳುಹಿಸಿದನು. Read verse 7 and verse 8. ನೋಡ್ರಿ, 7 ಮತ್ತು 8ನೇ ವಚನ. 1 ಸಮುವೇಲ 25, 7 ಮತ್ತು 8. ನಿನ್ನ ಕುರಿಗಳ ಉಣ್ಣೆಯನ್ನು ಕತ್ತರಿಸುವ ಕೆಲಸವು ನಡೆಯುತ್ತದೆಂಬ ವರ್ತಮಾನವನ್ನು ಕೇಳಿದ್ದೇನೆ. ನಿನ್ನ ಕುರುಬರು ನಮ್ಮೊಡನೆ ಕರ್ಮೇಲಿನಲ್ಲಿದ್ದ ಕಾಲವೆಲ್ಲ ನಾವು ಅವರನ್ನು ತೊಂದರೆಪಡಿಸಲಿಲ್ಲ, ಅವರಿಗೇನೂ ನಷ್ಟವಾಗಲಿಲ್ಲ. ನಿನ್ನ ಆಳುಗಳನ್ನು ಕೇಳು, ಅವರೇ ಹೇಳುವರು. ಹೀಗಿರುವುದರಿಂದ ಶುಭ ಕಾಲದಲ್ಲಿ ನಿನ್ನ ಬಳಿಗೆ ಬಂದಿರುವ ನನ್ನ ಸೇವಕರಿಗೆ ನಿನ್ನ ದೃಷ್ಟಿಯಲ್ಲಿ ದಯೆ ದೊರಕಲಿ. ಕೃಪೆ ಮಾಡಿ ನಿನ್ನ ಸೇವಕರಿಗೂ ಮಗನಾದ ದಾವೀದನಿಗೂ ನಿನಗಿರುವುದರಲ್ಲಿ ಕೊಡು ಎಂದು ಹೇಳಿರಿ ಅಂದು ಅವರನ್ನು ಕಳುಹಿಸಿದನು. Asking this rich man, please give something. We were always a help to your shepherds and all of that. No, nothing damage has happened.
this is a festival time, please give. How humble was David. He even called him their servant and your son David. That's how he is addressing himself. ನೋಡ್ರಿ, ದಾವೀದನು ಎಷ್ಟು ದೀನತೆಯನ್ನ ಅಲ್ಲಿ ಆತನ ಎದುರಿನಲ್ಲಿ ತೋರಿಸ್ತಾ ಇದ್ದಾನೆ ಎಂಬುದಾಗಿ. ಆತನು ತನ್ನನ್ನ ಎಷ್ಟು ತಗ್ಗಿಸಲ್ಪಟ್ಟವನಾಗಿ, ಸೇವಕನು ಮತ್ತು ನಿನ್ನ ಮಗನು ಎಂಬುದಾಗಿ ತಿಳ್ಕೊ. ಈ ಹಬ್ಬದ ಸಮಯದಲ್ಲಿ ನಿನಗಿರುವುದರಲ್ಲಿ ನಮಗೆ ಕೊಡು, ನಿನ್ನ ಆಳುಗಳಿಗೆ ನಾವು ಯಾರು ತೊಂದರೆ ಕೊಟ್ಟಿಲ್ಲ, ಏನೂ ಕೇಡು ಮಾಡಿಲ್ಲ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. Nabal's reply, verse 10. ಆ ನಾಬಾಲನ ಪ್ರತ್ಯುತ್ತರ ಏನಾಗಿತ್ತು? 10ನೇ ವಚನವನ್ನು ನೋಡ್ರಿ. ನಾಬಾಲನು ಅವರಿಗೆ, ದಾವೀದನಾರು, ಇಷಯನ ಮಗನಾರು, ಯಜಮಾನರನ್ನು ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ. He was telling, I don't know David. Who is David? Not that he didn't know about David. He never valued David. He's saying, who is David? ಅಲ್ಲಿ ದಾವೀದನು ಯಾರು ಎಂಬುದಾಗಿ ಹೇಳುವಾಗ ಆತನಿಗೆ ದಾವೀದನು ಯಾರು ಎಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ಅಲ್ಲ, ಆತನು ಯಾರು, ಆತನಿಗೆ ಯಾಕೆ ಸಹಾಯ ಮಾಡಬೇಕೆಂಬುದಾಗಿ ಆತನು ಹೀನೈಸಿ ಮಾತಾಡುತ್ತಾ ಇದ್ದಾನೆ. You know who asked this kind of a question to Moses? ಈ ಮೋಶೆಗೆ ಈ ರೀತಿಯಾದಂತ ಪ್ರಶ್ನೆಯನ್ನ ಯಾರು ಕೇಳಿದ್ರು ಗೊತ್ತಾ? Pharaoh, King Pharaoh. ಅರಸನಾದಂತ ಫರೋಹನು. Moses went to Pharaoh and said, the Lord of Israel, God of the Hebrews, telling, let my people go. Pharaoh said, who is your Lord? I don't know him. ಅಲ್ಲಿ ಮೋಶೆಯು ತನ್ನ ಜನರನ್ನ ಬಿಡಿಸಿಕೊಳ್ಳುವುದಕ್ಕೆ ಯೆಹೋವ ದೇವರು, ಇಬ್ರಿಯರ ದೇವರು ಆತನು ಹೇಳಿದ್ದಾನೆ ಎಂಬುದಾಗಿ ಹೇಳಿದಾಗ ಫರೋಹನು ಕೊಟ್ಟಂತ ಉತ್ತರವೇನೆಂದರೆ, ಯೆಹೋವನು ಯಾರು, ಆತನು ಯಾರು ನಾನು ಅರಿಯೇನು ಎಂಬುದಾಗಿ ಆತನು ಹೇಳುವಂಥದ್ದನ್ನು ನೋಡ್ತೇವೆ. The anointed of the Lord, everybody know that, but this man didn't know or didn't care. ಆ ದಾವೀದನು ಇಲ್ಲಿ ಅಭಿಷಿಕ್ತನು, ಅದು ನಮಗೆ ಗೊತ್ತಿತ್ತು, ಆದರೆ ಈ ಮನುಷ್ಯನು ದಾವೀದನನ್ನ ಲಕ್ಷ್ಯ ಕೊಡಲಿಲ್ಲ. Now, why David had to ask for food, even though he is an anointed man of God, going to be anointed to be the king? He was in the wilderness. He was chased by Saul. In their difficulty, they asked for help. And this man, what was his reply? ಅಲ್ಲಿ ದಾವೀದನು ಅಭಿಷಿಕ್ತನಾಗಿರುವುದಕ್ಕಿದ್ದವನು, ಅರಸನಾಗತಕ್ಕಂಥವನು, ಆತನು ಈ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಅಡವಿಯಲ್ಲಿ ಇರುವಾಗ ಆತನು ನಾಬಾಲನನ್ನ ಈ ರೀತಿಯಾಗಿ ಕೇಳಿಕೊಂಡಾಗ ಆತನಿಗೆ ಸಿಕ್ಕಿದಂತ ಉತ್ತರವೇನು? We will read verse 11. 11ನೇ ವಚನವನ್ನು ನಾವು ಓದುತ್ತೇವೆ. ಮೊದಲನೇ ಸಮುವೇಲ 25:11. ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ, ಉಣ್ಣೆ ಕತ್ತರಿಸುವವರಿಗೋಸ್ಕರ ನಾನು ಸಿದ್ಧ ಮಾಡಿಸಿದ ಮಾಂಸವನ್ನು ಆಹಾರ ಪಾನಗಳನ್ನು ಎತ್ತಿ ಎಲ್ಲಿಂದಲೋ ಬಂದವರಿಗೆ ಕೊಟ್ಟು ಬಿಡಬೇಕೋ ಎಂದು ಉತ್ತರ ಕೊಟ್ಟನು. You see 7 times in English he says, I, mine, ನಂದು, ನಾನು ಮಾಡಿದು, ನಂದು. He was an I man. He was a selfish man. ಅಲ್ಲಿ ಇಂಗ್ಲಿಷ್ ನಲ್ಲಿ 7 ಸಾರಿ ಆತನು ಹೇಳುವುದನ್ನು ನೋಡ್ತೇವೆ. ಇದು ನನ್ನದು, ನಾನು ಮಾಡಿದ್ದು, ನನ್ನದು, ನನಗೆ ಸಂಬಂಧಿಸಿದ ಎಂಬುದಾಗಿ ನಾನು ಎಂಬಂತ ಸ್ವಾರ್ಥಿಯಾದಂತ ಮನುಷ್ಯನು ಆತನಾಗಿದ್ದನು. Who else had that I? You know who else had that kind of a statement? ಈ ನಾನೇ ಎಂಬುದಾಗಿ ಹೇಳಿದಂತ ಈ ಪದವನ್ನು ಬಳಸಿದವನು ಯಾರು ಎಂಬುದಾಗಿ ನಿಮಗೆ ಗೊತ್ತಾ? ಲೂಸಿಫರ್ ಅನ್ನು. And that was the pride that Lucifer had made him to fall. ಆ ಲೂಸಿಫರನಿಗೆ ಆ ಒಂದು ಗುಣಲಕ್ಷಣ ಇದ್ದದ್ದರಿಂದ ಆತನ ಬೀಳುವಿಕೆಗೆ ಕಾರಣವಾಯಿತು. Nabal also was like that. He was a self-centered man. ನಾಬಾಲನು ಅದೇ ಪ್ರಕಾರವಾಗಿದ್ದಾನೆ. ಆತನು ಸ್ವಾರ್ಥಿಯಾಗಿ ತನ್ನನ್ನ ಹೆಚ್ಚಿಸಿಕೊಳ್ಳುವಂತದನ್ನು ನೋಡ್ತೇವೆ. So David's servants were insulted and they went back and told David. ಮತ್ತು ದಾವೀದನ ಸೇವಕರು ಬಹಳ ಅವರು ನೊಂದವರಾಗಿ ವಾಪಸ್ ಬಂದು ಆತನಿಗೆ ಇದನ್ನೆಲ್ಲ ವಿವರಿಸಿದರು. Now read verse 13. ಈಗ 13ನೇ ವಚನವನ್ನು ಓದೋಣ. 13ನೇ ವಚನ 25ನೇ ಅಧ್ಯಾಯ. ಅವನು ತನ್ನ ಜನರಿಗೆ ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಳ್ಳಿರಿ ಎಂದು ಆಜ್ಞಾಪಿಸಿದನು. ಅವರೆಲ್ಲರೂ ಕಟ್ಟಿಕೊಂಡರು, ದಾವೀದನೂ ಕಟ್ಟಿಕೊಂಡನು. ಹೆಚ್ಚು ಕಡಿಮೆ 400 ಮಂದಿ ದಾವೀದನ ಜೊತೆಯಲ್ಲಿ ಹೋದರು, 200 ಮಂದಿ ಸಾಮಾನುಗಳ ಬಳಿಯಲ್ಲಿ ಇದ್ದರು.
David was ready. His instant, immediate reaction was, let's go and kill Nabal and his family. ದಾವೀದನು ಸಿದ್ಧನಾಗಿ ತಕ್ಷಣವಾಗಿ ಆತನ ಪ್ರತಿಕ್ರಿಯೆ ಏನೆಂದರೆ, ಹೊರಡೋಣ, ನಡೆಯಿರಿ, ನಾಬಾಲನನ್ನು ಕೊಂದು ಹಾಕೋಣ ಎಂಬುದಾಗಿ ಆತನು ಹೊರಟನು. This is where we see the character of Abigail. Read verse 14 to 17. ಇಲ್ಲಿ ನಿಜವಾಗಿಯೂ ಅಬಿಗೈಲಳ ನಿಜವಾದ ಗುಣಲಕ್ಷಣವು ವಿವರಿಸಲ್ಪಟ್ಟಿದೆ. 14, 15 ಮತ್ತು 16ನೇ ವಚನದಲ್ಲಿ, 14 to 17. Read. Oh, 17ನೇ ವಚನದವರೆಗೆ. 14 to 20 you read, brother. ಓಕೆ ಬ್ರದರ್. 14ರಿಂದ 20ನೇ ವಚನದವರೆಗೆ ಓದ್ತೇವೆ. 25ನೇ ಅಧ್ಯಾಯ, ಮೊದಲನೇ ಸಮುವೇಲ. ನಾಬಾಲನ ಸೇವಕರಲ್ಲೊಬ್ಬನು ಅವನ ಹೆಂಡತಿಯಾದ ಅಬಿಗೈಲಳಿಗೆ, ಅರಣ್ಯದಲ್ಲಿರುವ ದಾವೀದನು ನಮ್ಮ ದಣಿಯ ಕ್ಷೇಮ ವಿಚಾರಕ್ಕಾಗಿ ದೂತರನ್ನು ಕಳುಹಿಸಲು ದಣಿಯು ಬಂದವರ ಮೇಲೆ ಬಿದ್ದು ಬೈದನು. ಆ ಜನರು ನಮಗೆ ಬಹಳ ಉಪಕಾರ ಮಾಡಿದವರು. ನಾವು ಅವರೊಡನೆ ಅಡವಿಯಲ್ಲಿದ್ದ ಕಾಲವೆಲ್ಲ ಏನೂ ತೊಂದರೆ ಕೊಡಲಿಲ್ಲ, ನಷ್ಟ ಹೊಂದಲಿಲ್ಲ. ನಾವು ಕುರಿಗಳನ್ನು ಮೇಯಿಸುವವರಾಗಿ ಅವರೊಡನೆ ಇದ್ದಾಗ ಅವರು ಹಗಲಿರುಳು ನಮಗೆ ಕಾವಲು ಗೋಡೆಯಂತಿದ್ದರು. ಈಗ ಮಾಡಬೇಕಾದದ್ದನ್ನು ನೀನೇ ಆಲೋಚಿಸಿ ಗೊತ್ತು ಮಾಡು. ನಮ್ಮ ಯಜಮಾನನಿಗೂ ಅವನ ಕುಟುಂಬದವರೆಲ್ಲರಿಗೂ ಕೇಡು ಹತ್ತಿರವಾಗಿದೆ. ಮೂರ್ಖನಾದ ಅವನೊಡನೆ ಮಾತಾಡುವುದು ಅಸಾಧ್ಯ ಎಂದು ಹೇಳಿದನು. ಆಗ ಅಬಿಗೈಲಳು ಶೀಘ್ರವಾಗಿ 200 ರೊಟ್ಟಿ, 2 ಬುದ್ದಲಿ ದ್ರಾಕ್ಷಾರಸ, ಸಿದ್ಧ ಮಾಡಿದ 5 ಕುರಿಗಳ ಮಾಂಸ, 50 ಸೇರು ಹುರಿಗಾಳು, ಒಣಗಿದ 100 ದ್ರಾಕ್ಷೆ ಗೊಂಚಲುಗಳು, ಅಂಜೂರ ಹಣ್ಣುಗಳ 200 ಉಂಡೆಗಳು, ಇವುಗಳನ್ನು ಕತ್ತೆಗಳ ಮೇಲೆ ಹೇರಿಸಿ ತನ್ನ ಸೇವಕರಿಗೆ, ನೀವು ಮುಂದೆ ನಡೆಯಿರಿ, ನಾನು ಹಿಂದೆ ಬರುತ್ತೇನೆ ಎಂದು ಹೇಳಿ ಅವರನ್ನು ಕಳುಹಿಸಿದಳು. ಗಂಡನಾದ ನಾಬಾಲನಿಗೆ ಏನೂ ತಿಳಿಸಲಿಲ್ಲ. ಆಕೆ ಕತ್ತೆಯ ಮೇಲೆ ಕೂತು ಗುಡ್ಡದ ಮರೆಯಲ್ಲಿ ಹೋಗುತ್ತಿರುವಾಗ ದಾವೀದನು ಅವನ ಜನರು ಆ ಕಡೆಯಿಂದ ಘಟ್ಟ ಇಳಿದು ಬರಲು ಆಕೆಯು ಅವರನ್ನು ಎದುರುಗೊಂಡಳು. Here we see the character of Abigail. When her husband was selfish, she was a liberal woman. She recognized who David is. ಅಲ್ಲಿ ತನ್ನ ಯಜಮಾನನಾದಂಥ ನಾಬಾಲನು ಸ್ವಾರ್ಥಿಯಾಗಿರುವಾಗ ಅಬಿಗೈಲಳು ದಾವೀದನು ಯಾರು ಎಂಬುದನ್ನು ಅರ್ಥ ಮಾಡಿಕೊಂಡು ಉದಾರತೆಯನ್ನು ತೋರಿಸುವುದನ್ನು ನೋಡ್ತೇವೆ. Went forward to avoid the tragedy that was waiting for her family. ತನ್ನ ಕುಟುಂಬಕ್ಕೆ ಬರಬಹುದಾದ ಅಪಾಯವನ್ನ ಗುರುತಿಸಿ ಆಕೆಯು ಬುದ್ಧಿವಂತಿಕೆಯನ್ನು ತೋರಿಸಿದಳು. Abigail came, and read 23 and 24 also. 23 ಮತ್ತು 24ನೇ ವಚನವನ್ನು ಸಹ ಓದೋಣ. 23 ಮತ್ತು 24. ಅಬಿಗೈಲಳು ದಾವೀದನನ್ನು ಕಂಡ ಕೂಡಲೇ ಕತ್ತೆಯಿಂದಿಳಿದು ಅವನಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿದಳು. ಆಮೇಲೆ ಅವನ ಪಾದಗಳ ಮೇಲೆ ಬಿದ್ದು ಅವನಿಗೆ, ಸ್ವಾಮಿ, ಅಪರಾಧವು ನನ್ನ ಮೇಲಿರಲಿ, ನಿನ್ನ ದಾಸಿಯು ಮಾತಾಡುವುದಕ್ಕೆ ಅಪ್ಪಣೆಯಾಗಲಿ, ಅವಳ ಮಾತನ್ನು ಲಾಲಿಸಬೇಕು. She fell down before David and was ready to take the blame for her husband's foolish action. ಅಲ್ಲಿ ಆಕೆಯು ದಾವೀದನ ಪಾದಗಳಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಆತನ ಯಜಮಾನನ ದೋಷವನ್ನು, ಅಪರಾಧವನ್ನು ತನ್ನ ಮೇಲೆ ಹಾಕಿಕೊಂಡಳು. She was ready to take the blame, even though she didn't know about this, but she took that blame on herself and going to David and recognizing who he is. ನೋಡ್ರಿ, ಈ ಎಲ್ಲಾ ಸಂಗತಿಗಳು, ತನ್ನ ಯಜಮಾನನು ಮಾಡಿದ ಸಂಗತಿಗಳು ತಿಳಿಯದೇ ಇದ್ದರೂ ಸಹ ಆಕೆಯ ಯಜಮಾನನ ತಪ್ಪುಗಳನ್ನ, ಅಪರಾಧವನ್ನ ತನ್ನ ಮೇಲೆ ಹಾಕಿಕೊಂಡು ದಾವೀದನ ಎದುರಿಗೆ ಆಕೆಯು ಬಂದಳು. 28 to 31. 28ನೇ ವಚನದಿಂದ 31ನೇ ವಚನದವರೆಗೆ, ಅದೇ ಅಧ್ಯಾಯ 28ರಿಂದ 31. ನಿನ್ನ ದಾಸಿಯ ಅಪರಾಧಕ್ಕೆ ಕ್ಷಮಾಪಣೆಯಾಗಲಿ. ಸ್ವಾಮಿಯೇ, ನೀನು ಯೆಹೋವನ ಶತ್ರುಗಳೊಡನೆ ಯುದ್ಧ ಮಾಡುವುದರಿಂದ ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು. ಆದದರಿಂದ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನಲ್ಲಿ ಕೆಟ್ಟತನವು ಕಾಣದಿರಲಿ. ಯಾವನಾದರೂ ನನ್ನ ಸ್ವಾಮಿಯಾದ ನಿನ್ನನ್ನು ಹಿಂಸಿಸಿ ಜೀವ ತೆಗೆಯಬೇಕೆಂದಿರುವಾಗ ಆ ನಿನ್ನ ಜೀವವು ನಿನ್ನ ದೇವರಾದ ಯೆಹೋವನ ರಕ್ಷಣೆಯಲ್ಲಿರುವ ಜೀವ ನಿಕ್ಷೇಪದಲ್ಲಿ ಭದ್ರವಾಗಿರಲಿ. ಆದರೆ ಆತನು ನಿನ್ನ ಶತ್ರುಗಳ ಜೀವವನ್ನು ಕವಣೆಯ ಕಲ್ಲನ್ನೋ ಎಂಬಂತೆ ಎಸೆದು ಬಿಡಲಿ. ಯೆಹೋವನು
ನನ್ನ ಸ್ವಾಮಿಯಾದ ನಿನಗೆ ವಾಗ್ದಾನ ಮಾಡಿದ ಎಲ್ಲಾ ಸೌಭಾಗ್ಯವನ್ನು ದಯಪಾಲಿಸಿ ನಿನ್ನನ್ನು ಇಸ್ರಾಯೇಲ್ ಪ್ರಭುವನ್ನಾಗಿ ಮಾಡಿದ ಮೇಲೆ ನಿರಪರಾಧಿಯ ರಕ್ತವನ್ನು ಸುರಿಸಿ ಮುಯ್ಯಿ ತೀರಿಸಿದ್ದರಿಂದ ಉಂಟಾಗುವ ಪಶ್ಚಾತ್ತಾಪ ಮನೋವ್ಯಥೆಗಳಿಗೆ ಕಾರಣವಿರುವುದಿಲ್ಲ. ಆತನು ನಿನ್ನನ್ನು ಮಹಾಪದವಿಗೆ ತರುವಾಗ ನಿನ್ನ ದಾಸಿಯಾದ ನನ್ನನ್ನು ಮರೆತು ಬಿಡಬೇಡ ಅಂದಳು. Look at the wisdom and the discernment that this woman Abigail had. ನೋಡ್ರಿ, ಅಬಿಗೈಲಳಿಗೆ ಇದ್ದಂತ ಒಂದು ಬುದ್ಧಿವಂತಿಕೆ ಮತ್ತು ವಿವೇಚನೆಯು ಈಕೆಗೆ ಏನಿತ್ತು ಯೋಚಿಸಿರಿ. She recognized David as the chosen king of Israel. ಆಕೆಯು ಇಸ್ರಾಯೇಲರ ಆರಿಸಲ್ಪಟ್ಟಂತ ರಾಜನು, ಅರಸನು ದಾವೀದನು ಎಂಬುದನ್ನು ಆಕೆ ಅಲ್ಲಿ ಒಪ್ಪಿಕೊಂಡಿದ್ದಳು. Her husband asked, "Who is David?" This wise woman recognized who David is. ಆಕೆಯ ಗಂಡನು ನಾಬಾಲನು ಕೇಳಿದ ದಾವೀದನು ಯಾರು ಎಂಬುದಾಗಿ ಕೇಳಿದನು. ಆದರೆ ಈಕೆ ಆದರೂ ಅಬಿಗೈಲಳು ದಾವೀದನು ಯಾರು ಎಂಬುದನ್ನು ತಿಳುಕೊಂಡವಳಾಗಿದ್ದಳು. Verse 30, her faith, you look at her faith. ಆಕೆಯ ನಂಬಿಕೆಯ ಕುರಿತಾಗಿ 30ನೇ ವಚನದಲ್ಲಿ ನೋಡ್ರಿ, ಯೆಹೋವನು ನನ್ನ ಸ್ವಾಮಿಯಾದ ನಿನಗೆ ವಾಗ್ದಾನ ಮಾಡಿದ ಎಲ್ಲಾ ಸೌಭಾಗ್ಯವನ್ನು ದಯಪಾಲಿಸಿ ನಿನ್ನನ್ನು ಇಸ್ರಾಯೇಲ್ ಪ್ರಭುವನ್ನಾಗಿ ಮಾಡಿದ ಮೇಲೆ ನಿರಪರಾಧಿಯ ರಕ್ತವನ್ನು ಸುರಿಸಿ ಮುಯ್ಯಿ ತೀರಿಸಿದ್ದರಿಂದ ಉಂಟಾಗುವ ಪಶ್ಚಾತ್ತಾಪ ಮನೋವ್ಯಥೆಗಳಿಗೆ ಕಾರಣವಿರುವುದಿಲ್ಲ ಎಂಬುದಾಗಿ. David was quick to kill Nabal and his family. ದಾವೀದನು ನಾಬಾಲನನ್ನು ಅವನ ಕುಟುಂಬದವರನ್ನು ಕೊಲ್ಲುವುದಕ್ಕೆ ಬಹಳ ವೇಗವಾಗಿ ಆತನು ಹೊರಟನು. He in his wisdom prevented David from acting like that. ಆದರೆ ಈಕೆಯು ತನ್ನ ಬುದ್ಧಿವಂತಿಕೆಯಿಂದ ದಾವೀದನು ಹಾಗೆ ಕಾರ್ಯೋನ್ಮುಖನಾಗುವುದನ್ನ ತಡೆದಳು. What was David's response? Verse 32 to 34. ದಾವೀದನ ಪ್ರತಿಕ್ರಿಯೆಯು ಏನಾಗಿತ್ತು ಅದನ್ನ ನಾವು 32ರಿಂದ 34ನೇ ವಚನದಲ್ಲಿ ನಾವು ನೋಡ್ತೇವೆ. 32ನೇ ವಚನದಿಂದ, ಆಗ ದಾವೀದನು ಅಬಿಗೈಲಳಿಗೆ, ಈ ಹೊತ್ತು ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನಿನ್ನನ್ನು ಕಳುಹಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಸ್ವಹಸ್ತದಿಂದ ಮುಯ್ಯಿ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ನನ್ನನ್ನು ತಡೆದ ನೀನು, ನಿನ್ನ ಬುದ್ಧಿಯು ಸ್ತೋತ್ರಾರ್ಹವೇ ಸರಿ. ನಿನಗೆ ಕೇಡು ಮಾಡದಂತೆ ನನ್ನನ್ನು ತಡೆದ ಇಸ್ರಾಯೇಲ್ ದೇವರಾದ ಯೆಹೋವನ ಆಣೆ, ನೀನು ಬೇಗನೆ ಬಂದು ನನ್ನನ್ನು ಎದುರುಗೊಳ್ಳದಿದ್ದರೆ ನಿಜವಾಗಿ ನಾಳೆ ಬೆಳಗಾಗುವಷ್ಟರಲ್ಲಿ ನಾಬಾಲನವರಲ್ಲಿ ಒಬ್ಬ ಗಂಡಸಾದರೂ ಉಳಿಯುತ್ತಿದ್ದಿಲ್ಲ ಎಂದು ಹೇಳಿ ಆಕೆ ತಂದ ಪದಾರ್ಥಗಳನ್ನು ತೆಗೆದುಕೊಂಡು ಆಕೆಗೆ, ಸಮಾಧಾನದಿಂದ ಮನೆಗೆ ಹೋಗು, ನಿನ್ನನ್ನು ನೋಡಿ ನಿನ್ನ ವಿಜ್ಞಾಪನೆಯನ್ನು ಲಾಲಿಸಿದ್ದೇನೆ ಅಂದನು. David thanked her for her advice, recognized her as a blessed woman. ದಾವೀದನು ಆಕೆಯ ಬುದ್ಧಿವಂತಿಕೆಯನ್ನ ಮೆಚ್ಚಿ ಆತನ ದೇವರು ಆತನನ್ನ ಕಳುಹಿಸಿದ್ದರಿಂದ ಆತನನ್ನ ಸ್ತೋತ್ರ ಸಲ್ಲಿಸುತ್ತಾ ಬಂದನು. Recognize that her intervention kept David from taking things in his own hand. ದಾವೀದನು ಈ ಒಂದು ದಂಡನೆಯನ್ನ ತನ್ನ ಸ್ವಹಸ್ತದಿಂದ ತೆಗೆದುಕೊಂಡು ಮಾಡುವುದಕ್ಕಿದ್ದದ್ದನ್ನ ಅಬಿಗೈಲಳ ಪ್ರವೇಶದಿಂದ ಆಕೆಯ ಬುದ್ಧಿವಂತಿಕೆಯಿಂದ ಇದು ತಡೆಯಲ್ಪಟ್ಟಿತು ಎಂಬುದನ್ನು ಆತನು ತಿಳಿಸ್ತಾ ಇದ್ದಾನೆ. My dear brothers who are listening to me, if your wife gives you a wise counsel, please take that. ನನ್ನ ಪ್ರಿಯ ಸಹೋದರರು ಕೇಳಿಸಿಕೊಳ್ಳುತ್ತಿರುವಂತವರು, ನಿಮ್ಮ ಪತ್ನಿ ಏನಾದರೂ ಒಳ್ಳೆ ಸಲಹೆಯನ್ನ ಕೊಡುವಾಗ ಅಂಥದ್ದನ್ನು ನೀವು ಸ್ವೀಕಾರ ಮಾಡಿರಿ. Underestimate by saying, "Oh, she's only a woman. Keep quiet." You know, there are many husbands like that. Don't be like that. Your wife may be giving you a wise counsel at certain times. Take that. That's what Abigail did, and David recognized that. ಕೆಲವು ಸಾರಿ ಪತ್ನಿಯು ಒಂದು ಸಲಹೆಯನ್ನ ತಂದಾಗ, ನಿನಗೇನು ಗೊತ್ತಿಲ್ಲ, ಬಾಯಿ ಮುಚ್ಚು, ಕೂತ್ಕೋ ಎಂಬುದಾಗಿ ಹೇಳುವಂಥದ್ದಲ್ಲ. ಅನೇಕರು ಆ ರೀತಿಯಾಗಿದ್ದೇವೆ, ಹಾಗೆ ಹೇಳುವಂಥದ್ದಲ್ಲ. ನೋಡ್ರಿ, ಅಬಿಗೈಲಳು ತನ್ನ ಬುದ್ಧಿವಂತಿಕೆಯನ್ನ ತೋರ್ಪಡಿಸಿದ್ದರಿಂದ ಆಕೆಯ ಮನೆಯವರೆಲ್ಲರೂ ಬದುಕಿಕೊಂಡರು. David received what she brought and blessed her. ದಾವೀದನು ಅಬಿಗೈಲಳು ತಂದಂತ ಎಲ್ಲಾ ವಸ್ತುಗಳನ್ನ ಸ್ವೀಕರಿಸಿದನು ಮತ್ತು ಆಕೆಯನ್ನು ಆಶೀರ್ವದಿಸಿದನು. That her counsel helped David from
from avenging or ಮೊಯ್ ತೀರಿಸುವುದಕ್ಕೆ and allowed God to work. ಅಬಿಗೈಲಳು ಮಧ್ಯ ಪ್ರವೇಶಿಸಿದ್ದರಿಂದ ದಾವಿದನು ಸ್ವತಃ ಮುಯಿ ತೀರಿಸುವುದನ್ನು ತಪ್ಪಿಸಿ ಆ ಮುಯಿ ತೀರಿಸುವುದನ್ನು ದೇವರಿಗೆ ವಹಿಸಿಬಿಟ್ಟನು. Said, go in peace, he told her. ಆಕೆಗೆ ಹೇಳುವಂಥದ್ದು ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳಿದನು. A very tense situation was brought into peaceful situation because of the wisdom of Abigail. ಇಲ್ಲಿ ಎಂತ ಒಂದು ಗಂಭೀರವಾಗಿ ಅಪಾಯದಲ್ಲಿ ಸಿಕ್ಕಿಕೊಂಡಂತ ಪರಿಸ್ಥಿತಿಯನ್ನ ಒಂದು ಪರಿಹಾರದ ಪರಿಸ್ಥಿತಿಗೆ ಬದಲಾಯಿಸಿದ್ದು ಅಬಿಗೈಲಳ ಬುದ್ಧಿವಂತಿಕೆ. My dear sisters, God has given you wisdom to counsel when it is needed. Even to your husband or other men in your family, you can give that wisdom, and that is a wise woman who built her house. ನೋಡ್ರಿ, ನನ್ನನ್ನು ಕೇಳುತ್ತಿರುವಂತ ಸಹೋದರಿಯರೇ, ಇಂಥ ಪರಿಸ್ಥಿತಿಗತಿಗಳು ಬರುವಾಗ ನಿಮ್ಮ ಯಜಮಾನರಿಗೆ ಅಥವಾ ಮತ್ತೊಬ್ಬರಿಗೆ ಒಂದು ಒಳ್ಳೆಯ ಸಲಹೆಯನ್ನ ಕೊಡುವುದರಲ್ಲಿ ನೀವು ಒಂದು ಒಳ್ಳೆ ಮನೆಯನ್ನ ಕಟ್ಟುವಂತ ಮಹಿಳೆಯಾಗಿ ನೀವಿರುವಂತವರಾಗಿರುತ್ತೀರಿ. ಗುಣವತಿಯಾದ, ನಾವು ಅದನ್ನೇ ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ನೋಡುತ್ತಾ ಬಂದೆವು, ಗುಣವತಿಯಾದ ಸ್ತ್ರೀಯ ಕುರಿತಾಗಿ. Abigail was a wise woman. ಅಬಿಗೈಲಳು ಬುದ್ಧಿವಂತೆಯಾದ ಸ್ತ್ರೀಯಾಗಿದ್ದಳು. What happened? From 36 onwards, read when she came back. What happened? 36 onwards. 36ನೇ ವಚನದಿಂದ ಮುಂದಕ್ಕೆ ಆಕೆ ವಾಪಸ್ ಬಂದಾಗ ಏನಾಯ್ತು ಎಂಬುದಾಗಿ ನಾವು ನೋಡ್ತೇವೆ. 36ನೇ ವಚನದಿಂದ, ಅದು 25ನೇ ಅಧ್ಯಾಯ 1 ಸಮುವೇಲ. ಅಬಿಗೈಲಳು ನಾಬಾಲನ ಬಳಿಗೆ ಬಂದಳು. ಅವನು ತನ್ನ ಮನೆಯಲ್ಲಿ ರಾಜರಂತೆ ಒಂದು ದೊಡ್ಡ ಔತಣವನ್ನು ಮಾಡಿಸಿ ಬಹಳವಾಗಿ ಕುಡಿದು ಬಹು ಸಂಭ್ರಮದಿಂದಿದ್ದ ಕಾರಣ ಈಕೆಯು ಮರುದಿವಸದವರೆಗೆ ಇದರ ವಿಷಯವಾಗಿ ಏನೂ ಹೇಳಲಿಲ್ಲ. ಮರುದಿನ ಅಮಲಿಳಿದ ನಂತರ ಈಕೆಯು ಈ ವರ್ತಮಾನವನ್ನು ಅವನಿಗೆ ತಿಳಿಸಲಾಗಿ ಅವನ ಹೃದಯವು ನಿಂತು ಹೋಯಿತು. ಅವನು ಸ್ತಬ್ಧನಾದನು. ಸುಮಾರು 10 ದಿನಗಳಾದ ನಂತರ ನಾಬಾಲನು ಯೆಹೋವನಿಂದ ಹತನಾಗಿ ಸತ್ತನು. When she came back to her home after meeting David, found out that her husband was a totally drunkard man having a party like a king's. ಅಲ್ಲಿ ದಾವಿದನನ್ನ ಭೇಟಿಯಾಗಿ ಮನೆಗೆ ಬಂದ ನಂತರ ಆಕೆ ಯಜಮಾನನು ಕುಡಿಕನಾಗಿ ಒಂದು ದೊಡ್ಡ ಔತಣದಲ್ಲಿ ತೊಡಗಿರುವುದನ್ನ ಗಮನಿಸುತ್ತಾಳೆ. God's anointed person David asked for something. He was not ready to give anything, but he is spending on himself and having a party. ದಾವಿದನು, ಅಭಿಷಿಕ್ತನಾದಂತ ದಾವಿದನು, ದೇವರ ಭಕ್ತನು ಕೇಳಿದಾಗ ಈತನು ನಾಬಾಲನು ಏನನ್ನೂ ಕೊಡಲಿಲ್ಲ, ಆದರೆ ತನಗೋಸ್ಕರ ಮತ್ತು ತನ್ನ ಜೊತೆಯಲ್ಲಿರುವವರಿಗೋಸ್ಕರ ಎಷ್ಟು ವ್ಯಯ ಮಾಡುತ್ತಾ ಇದ್ದಾನೆ ನೋಡಿರಿ. Something we need to examine our life. How much we give for God's work and God's people, how much we spend on ourselves. ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾದಂತ ಒಂದು ಸ್ಥಿತಿ ಇಲ್ಲಿ ಇದೆ. ನಾವು ದೇವರ ಸೇವೆಗೂ ದೇವರ ಸೇವಕರು ಮಾಡುವಂತ ಕಾರ್ಯಕ್ಕೆ ನಾವು ಎಷ್ಟರ ಮಟ್ಟಿಗೆ ನಾವು ನೀಡುವಂತವರಾಗಿದ್ದೇವೆ. How much we spend on ourselves. ನಮಗೋಸ್ಕರವಾಗಿ ನಾವು ಎಷ್ಟು ಖರ್ಚು ಮಾಡಿಕೊಳ್ತೇವೆ. That is something to test in our life. ಇದು ನಮ್ಮ ಜೀವನದಲ್ಲಿ ನಾವು ಪರೀಕ್ಷಿಸಿಕೊಳ್ಳಬೇಕಾದಂತ ಒಂದು ಸಂಗತಿ. Don't be a fool like Nabal. ನಾಬಾಲನ ಹಾಗೆ ಮೂರ್ಖರಾಗಿರಬೇಡ್ರಿ. When she came back, she didn't say anything because there's no point in telling to a drunkard. There's no point. He wouldn't understand. She didn't say anything, kept quiet. Next day she mentioned what could have happened. ಆಕೆ ಮರಳಿ ಮನೆಗೆ ಬಂದಾಗ ನಿಜವಾಗಿ ಒಬ್ಬ ಕುಡುಕನ ಮುಂದೆ ಏನೇ ಹೇಳಿದ್ರು ಅವನಿಗೆ ಕೇಳಿಸಿಕೊಳ್ಳಲಾರದ ಸ್ಥಿತಿ. ಆದುದರಿಂದ ಆಕೆ ಏನನ್ನೂ ಹೇಳಲಿಲ್ಲ. ಮಾರನೆಯ ದಿನ ಎಲ್ಲವನ್ನ ವಿವರಿಸಿದಳು. She knew when to talk, when not to talk. ಆಕೆಗೆ ಗೊತ್ತಿತ್ತು ಯಾವಾಗ ಮಾತನಾಡಬೇಕು, ಯಾವಾಗ ಮಾತನಾಡಬಾರದು ಎಂಬುದಾಗಿ. Brothers and sisters, we can learn that character from Abigail. ಅಬಿಗೈಲಳಿಂದ ಈ ಒಂದು ಗುಣಲಕ್ಷಣವನ್ನ ನಾವು ಕಲಿಯಬಹುದು ಪ್ರಿಯ ಸಹೋದರಿಯರೇ. When her husband Nabal heard all these things, he had a heart attack.
ಆ ನಾಬಾಲನು ಎಲ್ಲಾ ಸಂಗತಿಗಳನ್ನ ಕೇಳಿದಾಗ ಅವನು ಸ್ತಬ್ಧನಾದನು. His heart became like a stone. ಅಲ್ಲಿ ಅವನ ಹೃದಯವು ಕಠಿಣವಾಗಿ ಕಲ್ಲಿನ ಹಾಗೆ ಆಗಿ ಅವನು ಹಾರ್ಟ್ ಅಟ್ಯಾಕ್ ಆಗಿ ಆತನು ಸ್ತಬ್ಧನಾದನು. In today's language, we can say he was 10 days in ICU. ಅದು ನಾವು ಇವತ್ತಿನ ದಿನದಲ್ಲಿ ನಾವು ಹೇಳುವುದಾದರೆ 10 ದಿನಗಳು ಅವನು ICU ನಲ್ಲಿದ್ದ ಪ್ರಕಾರವಾಗಿ ಎಂಬುದಾಗಿ ಹೇಳಬಹುದು. Then he died. ಆಮೇಲೆ ಅವನು ಸತ್ತು ಹೋದನು. He left all his possessions. What happened to all his riches? ಅವನಿಗಿದ್ದಂತ ಧನವಂತಿಕೆ ಕುರಿತು, ಆತನಿಗಿದ್ದಂತ ಆಸ್ತಿ ಅಥವಾ ಐಶ್ವರ್ಯವಂತಿಕೆ ಎಲ್ಲವನ್ನ ಬಿಟ್ಟು ಆತನು ಹೋದನು. Verse 39, when David heard it, he blessed the Lord that he didn't have to take revenge by himself when he listened to Abigail's wisdom and God acted for them. 39ನೇ ವಚನ. ನಾಬಾಲನು ಸತ್ತನೆಂಬ ವರ್ತಮಾನವನ್ನು ದಾವೀದನು ಕೇಳಿ, ನನಗೆ ಅಪಮಾನ ಮಾಡಿದ ನಾಬಾಲನಿಗೆ ಮುಯ್ಯಿ ತೀರಿಸಿದಂತ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ನನ್ನನ್ನು ಕೆಟ್ಟತನಕ್ಕೆ ದೂರ ಮಾಡಿ ನಾಬಾಲನ ಕೆಟ್ಟತನವನ್ನು ಅವನ ತಲೆಯ ಮೇಲೆಯೇ ಹೊರಿಸಿದನಲ್ಲ ಅಂದನು. ಅನಂತರ ಅವನು ಅಬಿಗೈಲಳು ತನಗೆ ಹೆಂಡತಿಯಾಗಬೇಕೆಂದು ದೂತರನ್ನು ಕಳುಹಿಸಿದನು. David wanted to marry Abigail. ದಾವೀದನು ಅಬಿಗೈಲಳನ್ನು ವರಿಸಬೇಕೆಂಬುದಾಗಿ ಇಷ್ಟಪಟ್ಟನು. David's first wife, Michal, was a selfish, worldly lady. ದಾವೀದನ ಮೊದಲನೇ ಹೆಂಡತಿಯಾದಂತ ಸೌಲನ ಮಗಳಾದ ಮೀಕಲಳು ಆಕೆಯು ಸ್ವಾರ್ಥಿಯೂ ಮತ್ತು ಲೌಕಿಕವಾದಂತ ಮಹಿಳೆ ಆಗಿದ್ದಳು. Abigail was a wise woman. ಅಬಿಗೈಲಳು ಬುದ್ಧಿವಂತೆಯಾದಂತ ಸ್ತ್ರೀಯಾಗಿದ್ದಳು. Verse 40 and 41, when David proposed to marry Abigail, what was her response? Verse 40 and 41. ದಾವೀದನು ಅಬಿಗೈಲಳಿಗೆ ತನ್ನನ್ನು ವರಿಸಬೇಕೆಂಬುದಾಗಿ ಇಚ್ಛೆಯನ್ನ ವ್ಯಕ್ತಪಡಿಸಿದಾಗ ಅಬಿಗೈಲಳ ಪ್ರತಿಕ್ರಿಯೆ ಏನು ಎಂಬುದನ್ನು 40 ಮತ್ತು 41ನೇ ವಚನದಲ್ಲಿ ನೋಡ್ತೇವೆ. 1 ಸಮುವೇಲ 25, 40, 41. ಅವರು ಕರ್ಮೆಲಿನಲ್ಲಿದ್ದ ಅಬಿಗೈಲಳ ಬಳಿಗೆ ಹೋಗಿ ಆಕೆಗೆ, ದಾವೀದನು ನಿನ್ನನ್ನು ತನಗೆ ಹೆಂಡತಿಯಾಗುವುದಕ್ಕೆ ಕರಕೊಂಡು ಬರಬೇಕೆಂದು ನಮ್ಮನ್ನು ಕಳುಹಿಸಿದ್ದಾನೆ ಅಂದಾಗ ಆಕೆ ಎದ್ದು ನಮಸ್ಕಾರ ಮಾಡಿ ಮಾತಾಡಿಸಿದವನಿಗೆ, ನಿನ್ನ ದಾಸಿಯಾದ ನಾನು ನನ್ನ ಸ್ವಾಮಿಯ ಸೇವಕರ ಪಾದಗಳನ್ನು ತೊಳೆಯುವ ಸೇವಕಿಯಾಗುವುದಕ್ಕೆ ಸಿದ್ಧಳಾಗಿದ್ದೇನೆ ಎಂದು ಉತ್ತರ ಕೊಟ್ಟು ಬೇಗನೆ ಒಂದು ಕತ್ತೆಯನ್ನು ಹತ್ತಿ ತನ್ನ 5 ಮಂದಿ ದಾಸಿಯರ ಸಹಿತವಾಗಿ ದಾವೀದನ ಸೇವಕರ ಜೊತೆಯಲ್ಲಿ ಹೊರಟು ಹೋಗಿ ಅವನ ಹೆಂಡತಿಯಾದಳು. She was not proud that, oh, I am going to be David's wife. She was a humble woman telling, I am ready to wash the feet of David's servants. ನೋಡ್ರಿ, ಆಕೆಗೆ ಯಾವ ತರವಾದಂತ ದಾವೀದನನ್ನ ವಿವಾಹವಾಗುವುದರಲ್ಲಿ ಯಾವ ತರವಾದ ಗರ್ವ ಉಂಟಾಗಲಿಲ್ಲ. ಅದರ ಬದಲಾಗಿ ನಾನು ದಾಸಿಯಾಗಿ ಆತನ ಪಾದಗಳನ್ನು ತೊಳೆದು ಸೇವೆ ಮಾಡುವುದಕ್ಕೆ ಸಿದ್ಧಳಾಗಿದ್ದೇನೆ ಎಂಬುದಾಗಿ ಹೇಳುತ್ತಾಳೆ. From the wisdom of Abigail. ಈ ಆಕೆಯ ಬುದ್ಧಿವಂತಿಕೆಯಿಂದ ಎಲ್ಲರೂ ಉಳಿದುಕೊಂಡ್ರು. The New Testament we see Ananias and Sapphira, both husband and wife, partnering in lie. ಹೊಸ ಒಡಂಬಡಿಕೆಯಲ್ಲಿ ಅನನೀಯ ಮತ್ತು ಸಫರಿ ಎಂಬಂತ ದಂಪತಿಗಳು ಒಟ್ಟಾಗಿ ಸುಳ್ಳು ಹೇಳಿ ಅವರು ಮರಣ ಹೊಂದಿದ್ದನ್ನು ನಾವು ನೋಡ್ತೇವೆ. Abigail did not join with the foolishness of her husband, but she recognized God's anointed and was a wise woman. ಇಲ್ಲಿ ಅಬಿಗೈಲಳು ತನ್ನ ಯಜಮಾನನ ಮೂರ್ಖತನದಲ್ಲಿ ತಾನು ಸಹ ಸೇರಿಕೊಳ್ಳದೆ ಆಕೆಯು ತನ್ನ ಬುದ್ಧಿವಂತಿಕೆಯಿಂದ ಎಲ್ಲರನ್ನು ಉಳಿಸಿದ್ದನು. If you make a foolish decision, you can counsel them wisely in love, and maybe the husband will learn. ಯಜಮಾನನು ತೆಗೆದುಕೊಳ್ಳುವಂತ ಮೂರ್ಖತನದ ತೀರ್ಮಾನಗಳಿಗೆ ಪ್ರೀತಿಯಿಂದ ಎಚ್ಚರಿಕೆಯ ಸಲಹೆಗಳನ್ನ ಪತ್ನಿಯಾಗಿರುವವಳು ನೀಡುವುದಾದರೆ ಅದು ಎಷ್ಟೋ ಒಳ್ಳೆಯದಾಗಿ ಕಂಡುಬರುತ್ತದೆ. Was a selfish man. ನಾಬಾಲನು ಆತನು ಸ್ವಾರ್ಥಿಯಾಗಿದ್ದನು. Abigail was a liberal and wise woman. ಅಬಿಗೈಲಳಾದರೂ ಉದಾರವಾಗಿ ನೀಡುವವಳು ಮತ್ತು ಬುದ್ಧಿವಂತೆಯಾದ ಸ್ತ್ರೀಯಾಗಿದ್ದಳು. One of the reason why Nabal had a heart attack, maybe
he came to know how much Abigail has given to David, and people that might have brought the reason for heart attack. Oh, this much is gone. My home. ಅಬಿಗ ನಾಬಾಲನಿಗೆ ಯಾಕೆ ಹೃದಯ ಸ್ತಂಭನ ಉಂಟಾಯಿತು ಎಂಬುದಾಗಿ ಯೋಚಿಸುವುದಾದರೆ, ಅಬಿಗೈಲಳು ತನ್ನ ಮನೆಯಿಂದ ಎಷ್ಟು ದಾವೀದನಿಗೆ ಕೊಟ್ಟು ಬಿಟ್ಟಳು ಎಂಬುದನ್ನು ಯೋಚಿಸಿದಾಗ, ಚಿಂತಿಸಿದಾಗ ಆತನಿಗೆ ಆ ರೀತಿಯಾದಂತಹ ಹೃದಯ ಸ್ತಂಭನ ಉಂಟಾಯಿತು. Secondly, he knew that he would have been dead if his wife didn't intervene. ಮತ್ತು ಎರಡನೇದಾಗಿ ಆತನಿಗೆ ಗೊತ್ತಾಯಿತು, ತನ್ನ ಹೆಂಡತಿಯು ಆ ರೀತಿಯಾಗಿ ಮಧ್ಯ ಪ್ರವೇಶಿಸದೆ ಹೋಗಿದ್ದಿದ್ರೆ ನಾನು ಸತ್ತು ಹೋಗುತ್ತಾ ಇದ್ದೇನೆ ಎಂಬುದಾಗಿ. The Lord knows how to bring the right people into our life when we are in a crisis. ನಾವು ಇಕ್ಕಟ್ಟಿನಲ್ಲಿರುವಾಗ ಯಾವ ಸರಿಯಾದ ವ್ಯಕ್ತಿಯನ್ನ ನಮ್ಮ ಜೀವನದಲ್ಲಿ ತರಬೇಕೆಂಬುದಾಗಿ ನಮ್ಮ ಕರ್ತನಿಗೆ ಗೊತ್ತಿದೆ. Abigail's advice and wise counsel made David from sinning. ಅಬಿಗೈಲಳ ಬುದ್ಧಿವಂತಿಕೆಯಾದ ಮಧ್ಯ ಪ್ರವೇಶಿಸುವಿಕೆಯು ದಾವಿದನು ಪಾಪ ಮಾಡುವುದನ್ನ ತಡೆಯಿತು. So may that be our character for sisters and brothers. ಆದುದರಿಂದ ಇಂಥ ಗುಣಲಕ್ಷಣವು ಸಹೋದರಿಯರಾದಂಥ ನಮಗೂ ಮತ್ತು ಸಹೋದರರಾದಂಥ ನಮಗೂ ಅದು ಇರುವಂತದ್ದಾಗಿರಲಿ. Granddaughter is named Abigail. My granddaughter is named Abigail. ಪ್ರಿಯ ಸಹೋದರರ ಮೊಮ್ಮಗಳು ಅಬಿಗೈಲ್ ಎಂಬುದಾಗಿದ್ದಾಳೆ. Very nice name. ಒಳ್ಳೆ ಹೆಸರು. But I had a fear when they were naming Abigail. ನನಗೆ ಭಯ ಇತ್ತು ಆ ಮಗುವಿಗೆ ಅಬಿಗೈಲ್ ಎಂಬುದಾಗಿ ಹೆಸರು ಕೊಡುವುದಕ್ಕಿದ್ದಾಗ. Because her husband should not be called Nabal. ಯಾಕಂದ್ರೆ ಆಕೆ ಗಂಡನು ನಾಬಾಲನು ಎನ್ನಿಸಿಕೊಳ್ಳಬಾರದು ಎಂಬುದಂತ ಒಂದು ಚಿಂತೆಯಲ್ಲಿ. So I said, you have to be careful. People may call her husband Nabal if he is a foolish man. ಆದುದರಿಂದ ತನ್ನ ಯಜಮಾನನು ಸರಿ ಇಲ್ಲದಿದ್ರೆ ನಾಬಾಲನು ಮೂರ್ಖನು ಎಂಬುದಾಗಿ ಹೆಂಡತಿಯು ಕರೆಯಬಹುದು. Don't worry, I'm just kidding only, but Abigail is a wonderful character. There are so many Abigails among us. ನಾನು ಸುಮ್ಮನೆ ತಮಾಷೆಗೆ ಆ ರೀತಿಯಾಗಿ ಹೇಳಿದೆ. ನಮ್ಮಲ್ಲಿ ಅನೇಕ ಇಂಥ ಅದ್ಭುತವಾದಂತಹ ಅಬಿಗೈಲರು ನಮ್ಮ ಮಧ್ಯದಲ್ಲಿ ಇದ್ದಾರೆ. Dear sisters, be an Abigail-like character. ಪ್ರಿಯ ಸಹೋದರಿಯರೇ, ಅಬಿಗೈಲಳ ಹಾಗೆ ನಿಮ್ಮ ಗುಣಲಕ್ಷಣವು ಇರಲಿ. Glorified. Thank you for patiently listening. ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾವು ವಂದಿಸುವಂತವರಾಗಿದ್ದೇವೆ.